ನಮಸ್ಕಾರ, ಶುಭೋದಯ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶ್ರುತಿ. ಇನ್ನು ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಕಳೆದ 23 ವರ್ಷಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ನಿಖರವಾದ ಭವಿಷ್ಯವನ್ನ ನೋಡುತ್ತಿರುವಂತಹ ಜಗತ್ ಪ್ರಸಿದ್ಧ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು. ಗುರುಜಿ ನಮಸ್ಕಾರ. ವೀಕ್ಷಕರೆಲ್ಲರ ಪರವಾಗಿ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ವೀಕ್ಷಕರೇ, ಬನ್ನಿ ಇದೀಗ ಆರಂಭಿಸೋಣ ಜನ್ಮದಿನ ಭವಿಷ್ಯವನ್ನ. ಗುರುಜಿ, ಇವತ್ತು ಜೂನ್ 27, 2017 ಈ ಒಂದು ಸಂಖ್ಯೆನಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ವಿಶೇಷ ವಿಚಾರಗಳು ಏನೇನಿದೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ. ಮೊದಲಿಗೆ 27ನೇ ತಾರೀಕು ಜೂನ್ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲವಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 27ನೇ ತಾರೀಕು ಜೂನ್ ಹುಟ್ಟಿರ್ತಕ್ಕಂಥವ್ರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 27 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕುಜಗ್ರಹ. ಕುಜಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮುತ್ತೆ, ಪ್ರತಿಬಿಂಬಿಸುತ್ತೆ. ಕುಜಗ್ರಹದ ಪ್ರಮುಖವಾದಂಥ ಕಾರಕತ್ವ ಧೈರ್ಯ, ಕರೇಜ್, ಸಾಹಸ, ವೀರ ಅಂತ. ಧೈರ್ಯ ಹೊಂದಿದ್ರೆ ಪ್ರಪಂಚದಲ್ಲಿ ಏನನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಲಕ್ಷ್ಮಿನ ಪಡ್ಕೋಬೇಕು, ಹಣಕಾಸು ಪಡ್ಕೋಬೇಕು, ಹಣವಂತರಾಗಬೇಕು, ಶ್ರೀಮಂತರಾಗಬೇಕು ಅಂತ ಹೇಳ್ತಕ್ಕಂಥದ್ದು ಉಂಟು. ಅವರೆಲ್ರಿಗೂ ಕೂಡ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಏನಂದ್ರೆ, ಧೈರ್ಯೇ ಸಾಹಸೇ ಲಕ್ಷ್ಮಿ ಅಂತ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ಕೂಡ ಇರ್ತಾಳೆ ಅಂತ. ಹಣವಂತರಾಗೋದು ಅಷ್ಟು ಈಸಿ ಅಲ್ಲ, ಧೈರ್ಯವಂತರ ಹತ್ರನೇ ಹಣ ಇರೋದಕ್ಕೆ ಸಾಧ್ಯ ಅಂತ. ಆಗ ಧೈರ್ಯಕ್ಕೆ ನಾವು ಲಕ್ಷ್ಮಿನ ಹೋಲಿಸಿ ಮಾತಾಡಿದ್ರು ತಪ್ಪಿಲ್ಲ. ಅದು ನಮಗೆ ಬೇಕು ಅಂದ್ರೆ ನಾವು ಧೈರ್ಯವಂತರಾಗಬೇಕು ಅಂತ. ಈಗ ನಾವು ಕಾಮನ್ ಆಗಿ 9ನೇ ಸಂಖ್ಯೆ ಮುಗಿದ್ಮೇಲೆ ಮತ್ತೆ ಇದೇ ಎಂಡ್ ಸಂಖ್ಯೆ. ಈಗ ನೋಡಿ, ಯುದ್ಧ ಅಂತ ಹೇಳ್ತಕ್ಕಂಥದ್ದಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಮಂಗಳ ಗ್ರಹ, ಕುಜಗ್ರಹ. ಇವಾಗ ಯುದ್ಧದಲ್ಲಿ ಸೋತ್ರೆ ನಮ್ಗೇನು ಸಿಕ್ಕಲ್ಲ, ಯುದ್ಧದಲ್ಲಿ ಗೆದ್ರೆ 100% ನಮ್ಮ ರಾಜ್ಯ ನಮಗೆ ಸಿಕ್ಬಿಡುತ್ತೆ. ಆಗ ಯುದ್ಧ ಅಂದಿದ ತಕ್ಷಣ ಸೋಲು ಅನ್ನೋದು ಕಳ್ಕೊಳ್ತೀವಿ, ಗೆಲುವು ಅನ್ನೋದು ಪಡ್ಕೊಳ್ತೀವಿ. ಆಗ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಧೈರ್ಯ ಎಷ್ಟು ಚೆನ್ನಾಗಿರುತ್ತೋ ಗೆಲುವು ಶತಸಿದ್ಧ ಅವ್ರಿಗೆ. ಅಲ್ಲೇನಾದ್ರೂ ಅವ್ರಿಗೆ ಧೈರ್ಯ ಕಡಿಮೆ ಆಯಿತು, ಧೈರ್ಯದ ವಿಷಯದಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ರು ಅಂದ್ರೆ ಅವ್ರಿಗೆ ಸೋಲು ಖಂಡಿತ ಅಂತ. ಅದರಿಂದ ಮತ್ತೆ ಗೆಲುವಾಗಿದ ತಕ್ಷಣ ಮತ್ತೆ ನಮಗೆ ಸಿಗೋದೇನು ಹೇಳಿ, 1ನೇ ನಂಬರ್ ರಾಜ್ಯ. 9ನೇ ನಂಬರ್ ಯುದ್ಧ, ಸೋತ್ರೆ ಸಿಗಲ್ಲ, ಗೆಲ್ದ್ವಿ ಅಂದ್ರೆ ರಾಜ್ಯ ಸಿಗುತ್ತೆ. ಮತ್ತೆ 1ನೇ ನಂಬರ್ ಮತ್ತೆ ರಾಜ್ಯಭಾರ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದರಿಂದ 1ನೇ ಸಂಖ್ಯೆಯಲ್ಲಿ ರಾಜನಾಗಿ ಬಾಳಬಹುದು, 2ನೇ ಸಂಖ್ಯೆಯಲ್ಲಿ ರಾಣಿಯಾಗಿ ಬಾಳಬಹುದು, 3ನೇ ಸಂಖ್ಯೆಯಲ್ಲಿ ಗುರುವಾಗಿ ಬಾಳಬಹುದು, 4ನೇ ಸಂಖ್ಯೆಯಲ್ಲಿ ದೈವವಾಗಿ ಕಾಯುವ ಕೆಲಸ ಮಾಡಬಹುದು, 5 ಬುದ್ಧಿವಂತನಾಗಿ ಬದುಕಬಹುದು, 6 ಶ್ರೀಮಂತನಾಗಿ ಬಾಳಬಹುದು, 7 ಜ್ಞಾನಿಯಾಗಿ ವಿಜ್ಞಾನಿಯಾಗಿ ಬದುಕಬಹುದು, 8ನೇ ನಂಬರ್ ಒಳ್ಳೆ ಕರ್ಮ ಅಧಿಪತಿಯಾಗಿ ಕರ್ಮ ಕೆಲಸಗಾರನಾಗಿ ಬದುಕಬಹುದು, 9ನೇ ತಾರೀಕು ಯೋಧನಾಗಿ ಬದುಕಬೇಕು. ಆಗ 1ನೇ ಸಂಖ್ಯೆಯಿಂದ 9ನೇ ಸಂಖ್ಯೆವರೆಗೂ ನಾವು ಇವತ್ತು ತಿಳ್ಕೋಬೇಕಾಗಿರೋದು ಏನಂದ್ರೆ, ಇದು ಕರೇಜಿಯಸ್ ಸಂಖ್ಯೆ, ಧೈರ್ಯದ ಸಂಖ್ಯೆ. ಇವತ್ತು ಬಹಳಷ್ಟು ಜನ ತಂದೆ ತಾಯಿಗಳಿಗೆ ಒಂದೇ ಮೊನಾಟನಸನಾದಂತ ಒಂದು ಉದ್ದೇಶ, ತನ್ನ ಮಕ್ಕಳನ್ನ ಓದಿಸ್ಬೇಕು, ಅವ್ರನ್ನೊಂದು ಉದ್ಯೋಗಕ್ಕೆ ಸೇರಿಸಬೇಕು. ಅದು ಉದ್ಯೋಗ ಏನಂದ್ರೆ ಸಂಬಳ ಬರೋ ತರ ಒಂದು ಉದ್ಯೋಗ ಇರಬೇಕು, ಒಂದು ಗವರ್ಮೆಂಟ್ ಉದ್ಯೋಗ ಇರಬೇಕು, ಇಷ್ಟೇ. ಇದು ಬಿಟ್ಟು ಬೇರೆ ಅವನ ಕ್ವಾಲಿಟಿಗೆ, ಅವನ ಕ್ವಾಲಿಫಿಕೇಶನ್ ಅವ್ನು ಏನೇನು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಕ್ಕಂಥದ್ದನ್ನ ಮರ್ತಿರೋದ್ರಿಂದ ನಾನು ಇವತ್ತು ಏನೇನು ಎಲ್ರಿಗೂ ಇದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ ಹೊರತು ಬೇರೇನಲ್ಲ. 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಧೈರ್ಯವಂತರು. ಅದರಿಂದ ಅವ್ರಿಗೆ ಏನೇ ಓದು ಕೊಡಿಸಿದ್ರು ಕೂಡ ಧೈರ್ಯವಾಗಿ ಈ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ, ಎದುರಿಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸೇರಿಸಿ ಅಂತ. ಇವಾಗ ಕಾಲೇಜ್ ಲೆಕ್ಚರ್ ಎದುರಿಸಿ ಮಾತಾಡಕ್ಕಾಗಲ್ಲ ಅಲ್ಲ, ಎದುರಿಸಿ ಎಲ್ಲಿ ಮಾತಾಡಕ್ಕಾಗತ್ತೆ? ಇವಾಗ ಒಂದು ಗುರುಗಳೇ ಆದ್ರೆ ಏನು ಎದುರಿಸಿ ಮಾತಾಡಕ್ಕಾಗತ್ತೆ? ಕುತ್ಕೊಳ್ಳ ಇಲ್ಲ, ಇದು ಮಾಡ ಅದಂತೆಲ್ಲ ಹೇಳಕ್ಕಾಗಲ್ಲ. ಆತರ ಒಂದು ಧೈರ್ಯವಾಗಿ ತಾನು ಹೇಳಬೇಕು ಅಂತ ಹೇಳ್ತಕ್ಕಂಥ, ಹೇಳೋದಾಗ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಎಲ್ಲಾ ರಂಗಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ಇರೋಲ್ಲ. ಅದರಿಂದ ಹೋರಾಟ, ಎದುರಿಸ್ತಕ್ಕಂಥದ್ದು, ಚಾಲೆಂಜಿಂಗ್ ನೇಚರ್ ಆಗಿರ್ತಕ್ಕಂಥದ್ದು, ಸಾಹಸಮಯವಾಗಿರ್ತಕ್ಕಂಥದ್ದೆಲ್ಲ ಕೆಲವು ಕ್ಷೇತ್ರಗಳಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಎಲ್ಲಾ ಕ್ಷೇತ್ರಗಳಿಗೂ ಆಗ್ಬರ್ಲಿಲ್ಲ ಅಂದ್ರೆ ಅದಕ್ಕೆ ಪೊಲೀಸ್, ನೇವಿ, ಆರ್ಮಿ, ಸಮವಸ್ತ್ರವನ್ನ ಧರಿಸ್ತಕ್ಕಂಥ ಉದ್ಯೋಗಗಳು, ಆಮೇಲೆ ಅಧಿಕಾರಿಯಾಗಿ 100 ಜನ ಯಾರಾದ್ರೂ ಇದ್ರೆ ಅವರೆಲ್ಲರಿಗೂ ಕೂಡ ಒಂದು ಧೈರ್ಯವನ್ನ ಹೇಳಿ ತಗೊಂಡು ಬರ್ತಕ್ಕಂಥದ್ದು, ಒಂದು ಸೇನೆ, ಈ ತರದಕ್ಕೆಲ್ಲ ತುಂಬಾ ಹೇಳಿ ಮಾಡಿಸಿದವರು ಅನ್ನೋದಕ್ಕೋಸ್ಕರ
ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಷ್ಟಪಟ್ಟರೆ ಮೆಡಿಕಲ್ ಆದರೂ ಓದಿಸಿ, ಇಂಜಿನಿಯರಿಂಗ್ ಆದರೂ ಓದಿಸಿ. ಆದರೆ ಅದ್ರ ಜೊತೆಗೆ ಇವರಿಗೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ತಕ್ಕಂಥ ಸಿಂಪಲ್ ಎಜುಕೇಷನ್ ಮೇಲೆ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಒಳ್ಳೆ ಅಧಿಕಾರಿನ ಮಾಡಿ, ಒಂದು ಒಳ್ಳೆ ಸಿಪಾಯಿಯನ್ನ ಮಾಡಿ, ಯೋಧನನ್ನಾಗಿ ಮಾಡಿ, ಒಂದು ಪೊಲೀಸ್ ಫೋರ್ಸಸ್ ಅಲ್ಲಿ ಕಳಿಸಿ, ನೇವಿಗೆ ಕಳಿಸಿ, ಆರ್ಮಿಗೆ ಕಳಿಸಿ, ಈ ತರ ಕಳಿಸಿ ಕಾಯ್ತಕ್ಕಂಥ ಕೆಲಸವನ್ನ ಮಾಡಿಸಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಸಾಹಸಮಯವಾದಂಥ ಕ್ರೀಡೆಗಳೆಲ್ಲ ಮಾಡ್ತಕ್ಕಂಥ ಯೋಗ, ಇದೆಲ್ಲ ನಿಜವ ಅನ್ನೋದಕ್ಕೆ ಒಂದು ತಾಳೆ ನೋಡ್ಕೊಳ್ಳೋಕೆ ಎಕ್ಸಾಂಪಲ್ ಆಗಿ ನಾನು ಹೇಳ್ತಿರ್ತೀನಿ. 27ನೇ ತಾರೀಕು ಕೊಟ್ಟರು ಯಾರು ನಮ್ಮ ಸಲ್ಮಾನ್ ಖಾನ್ ಅವ್ರು ತಗೊಂಡ್ರು ಕೂಡ, ನಾನು ಸುಮ್ಮನೆ ಲವ್ಲಿ ಹಾಡುಗಳು ಆಡ್ಕೊಳ್ಳೋಕೆ ಅಂತ ಬಂದಂತವ್ರು ಇವತ್ತು ಅವ್ರ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಸಿನಿಮಾಗಳಾಗಿರೋದು ಪೊಲೀಸ್ ಆಗಿ ಅವರು ಪಾತ್ರ ಮಾಡಿರ್ತಕ್ಕಂಥ ಸಿನಿಮಾಗಳು, ಆಮೇಲೆ ನೇವಿ ಅಂತೆ, ಆರ್ಮಿ ಅಂತೆ, ಇದ್ರ ರಿಲೇಟೆಡ್ ಎಲ್ಲ ಆದ್ರೂ ಇವಾಗ ನೋಡಿ, ಯಾವ್ದೋ ಟ್ಯೂಬ್ಲೆಟ್ ಅಂತ ಸಿನಿಮಾ ತೆಗೆದ್ರು, ಯಾವ್ದೋ ಚೈನಾ ವಾರ್ಗೆ ರಿಲೇಟೆಡ್, ಬಜರಂಗಿ ಅಂತ ತೆಗೆದ್ರು ಅದು ಪಾಕಿಸ್ತಾನ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಒಳಗಡೆ ಹೋಗ್ತಕ್ಕಂಥದ್ದು. ಆ ತರ ಫೋರ್ಸಸ್ ರಿಲೇಟೆಡ್ ಇರತಕ್ಕಂಥ ಸಿನಿಮಾಗಳೇ ಅವ್ರನ್ನು ಕೂಡ ಮೇಲೆತ್ತಿ ನಿಲ್ಲಿಸಿದೆ ಅಂತ. ಈಗ ಮತ್ತೆ ಈ ತರದೆಲ್ಲ ನೋಡ್ಕೊಂಡು ಹೋಗುವಾಗ ನಾವು ತಿಳ್ಕೊಬೇಕಾಗೋದು, ನೆನ್ನೆ ಯಾವುದೋ ಒಂದು ಗಣೇಶ್ ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ. ಅದು ಯಾವುದೋ ಒಂದು ಹೊಸ ಸಿನಿಮಾ ಆಗ್ತಿದ್ರೆ ಯೋಗೇಶ್ ಭಟ್ರ ಹಾಡು ಬರ್ತಿದ್ದಾರೆ ಅಂತದ್ರಲ್ಲಿ. ನಮ್ಮ ಈ ಬಾಗಲಕೋಟ್ ಕಡೆ, ನಾರ್ತ್ ಕರ್ನಾಟಕ ಕಡೆ ಎಲ್ಲ ನಾವು 9 ಅಂದ್ರೆ ಧೈರ್ಯ, ಜೋರು, ಚಾಲೆಂಜಿಂಗ್ ಅಂತ, ಒಡಿ 9 ಅಂತಾರಂತೆ ಅಲ್ಲಿ. ಒಡಿ 9 ಅಂತ, ಒಡಿ 9 ಅಂದ್ರೆ ಕರೇಜ್ ಅಂತ. ಸೊ ಅಲ್ಲೆಲ್ಲ ಏನಾದ್ರು ಒಂದ್ ಸ್ವಲ್ಪ ಚೆನ್ನಾಗಿ ಜೋರಾಗಿ ನಡೀತಿದೆ ಏನಾದ್ರು ಒಂದು ಮ್ಯಾಟರ್ ಅಂದ್ರೆ ಒಡಿ 9 ಅಂತಾರಂತೆ. ಆ ಒಡಿ 9 ಅನ್ನೋದೇ ಇಟ್ಕೊಂಡು ಅವ್ರು ಆ ಕಡೆ ಹೋದಾಗ ಅದು ಕಿವಿಗ್ ಬಿದ್ದು ಒಡಿ 9 ಅನ್ನೋದೇನೋ ಒಂಥರ ಜೋಶ್ ಕೊಡೋ ತರ ಇದೆ, ಒಂದು ಕರೇಜಸ್ ಕೊಡತ್ತೆ. ಇವಾಗ ಯುದ್ಧಕ್ಕೆ ಹೋಗೋವನಿಗೆ ಹರಹರ ಮಹಾದೇವ್ ಅಂದ್ರೆ ಹೆಂಗಿರುತ್ತೆ, ಆ ತರ ಸಿನಿಮಾ ಸೀಕ್ವೆನ್ಸ್ಗೆ ಯೋಗರಾಜ್ ಭಟ್ರಿಗೆ ಯಾರೋ ಬಾಗಲಕೋಟು, ಉತ್ತರ ಕರ್ನಾಟಕ ಕಡೆ, ವಿಜಯಪುರದ ಕಡೆ ಹೋದಾಗ ಒಡಿ 9 ಅಂತ ಅವರೆಲ್ಲ ಹೇಳ್ತಾರಂತೆ ಕೆಲವೊಮ್ಮೆ ಜೋಶ್ಗೆ. ಅದನ್ನ ನೋಡಿ ಒಂದು ಹಾಡಿಗೆ ನಾನು ಅಳವಡಿಸಿದೆ ಅಂದ್ರು. ಆಗ ಒಡಿ 9 ಅಂದ್ರೆ ಜೋಶ್ ತಾನೆ, 9ನೇ ಸಂಖ್ಯೆ ಅಂದ್ರೆ ಜೋಶ್ ತಾನೆ, ಕರೇಜ್ ತಾನೆ, ಚಾಲೆಂಜ್ ತಾನೆ, ಡಿಫೆಂಡಿಂಗ್ ನೇಚರ್ ತಾನೆ, ಧೈರ್ಯವಂತಿಕೆ ತಾನೆ ಅಂತ ಹೇಳ್ತಕ್ಕಂಥದ್ದು ಸಿನಿಮಾ ಫಿಕ್ಷನ್ಗೆ ಒಬ್ಬರಿಗೊಂದು ತಿರುಳು ಸಿಕ್ಕಿದೆ ಅಂದ್ರೂ ಕೂಡ ಅಲ್ಲಿ ಸಾಬೀತು ಮಾಡ್ತಿದೆ ಅನ್ನೋದ್ರಿಂದ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕರೇಜಿಯಸ್ ಪೀಪಲ್ಗೆ ಸೂಟಬಲ್ ಆದಂಥ ಕೆಲಸ ಕಾರ್ಯಗಳನ್ನ ತಂದೆ ತಾಯಿಗಳು ಅವರಿಗೆ ಕೊಟ್ಟಿದ್ದೇ ಆದ್ರೆ ಅವರು ಕೂಡ ಮನೆಯ ಆಸ್ತಿ ಮಾತ್ರ ಅಲ್ಲ, ದೇಶದ ಆಸ್ತಿ ಆಗೋಷ್ಟು ಎತ್ತರಕ್ಕೆ ಒಳ್ಳೆ ಹೋರಾಟಗಾರರು, ಒಳ್ಳೆ ಸೈನಿಕರು. ಯಾಕೆ ಸೈನಿಕರಾಗಿ ಸೇರಿದ್ರು ಕೂಡ ಸೇನಾಧಿಪತಿ ಆಗ್ತಕ್ಕಂಥದ್ದು, ಧೈರ್ಯವಾಗಿ ಔಟ್ಸ್ಪೋಕನ್ ಆಗಿ ಬೋಲ್ಡ್ ಆಗಿ ಹೇಳ್ತಕ್ಕಂಥ ಫೀಲ್ಡ್ಗಳಲ್ಲಿ ರಾರಾಜಿಸೋದ್ರಿಂದ ಆ ತರ ಫೀಲ್ಡ್ಗೆ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಸ್ಪಿಟಾಲಿಟಿ ಫೀಲ್ಡ್ಗೆ ಬೇರೆ ಏನಾದ್ರು ಸೆಲೆಕ್ಟ್ ಮಾಡಿ, ಇವರು ಆ ಕ್ಷೇತ್ರಗಳಲ್ಲಿ ರಾರಾಜಿಸ್ತಾರೆ, ಒಂದು ಶಿಖರಕ್ಕೆ ಹತ್ತಾರೆ ಅಂತ ಇದ್ರ ಮೂಲಕ ಹೇಳ್ಕೊಳಕ್ಕೆ ಬಿಡ್ತೀನಿ. ಗುರುಜಿ, ಸಂಖ್ಯೆ 9ರ ಗುಣಾಧಿಶಯಗಳು ಅವ್ರು ಯಾವ ರೀತಿಯಾಗಿರ್ತಾರೆ, ಅವರ ಕ್ಯಾರೆಕ್ಟರ್ಸ್, ಮ್ಯಾನರಿಸಮ್ ಹೇಗಿರುತ್ತೆ, ಅವರು ಯಾವ ಒಂದು ಕೆಲಸವನ್ನ, ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು, ಈ ವಿಧವಾಗಿ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಖ್ಯೆ 9 ಅಂತಂದ್ರೆ ಧೈರ್ಯದ ಸಂಕೇತ. ಇನ್ನು ಅವರು ಯೂನಿಫಾರ್ಮ್ ಆಗಿ ಇರ್ತಾರೆ, ಅಂದ್ರೆ ಆ ಕೆಲಸಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಟೈಮ್ ನಲ್ಲಿ ಯೂನಿಫಾರ್ಮ್ ಆಗಿ ಒಂದು ಆರ್ಮಿಗೋ, ನೇವಿಗೋ, ಪೊಲೀಸ್ ಡಿಪಾರ್ಟ್ಮೆಂಟ್, ಸೊ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನು ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ಬೇಕು ಅನ್ನೋದಾದ್ರೂ ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಕೂಡ ಗುರೂಜಿಯವರು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ಇನ್ನು ಸ್ವತಃ ಗುರೂಜಿಯವರೇ ಬರೆದಿರುವಂತಹ 4 ಪುಸ್ತಕಗಳನ್ನ ಓದಿದ್ರೆ ನಿಮ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಸಂಖ್ಯಾಶಾಸ್ತ್ರ, ಜ್ಯೋತಿಷ ಶಾಸ್ತ್ರ, ವಾಸ್ತುಶಾಸ್ತ್ರ, ಹೆಸರಿನ ಶಾಸ್ತ್ರ, ಮರುಮಂಗಲ್ಯ ಧಾರಣೆ, ಹಸ್ತ ಸಾಮುದ್ರಿಕ, ಸೊ ಹೀಗೆ ಬಹಳಷ್ಟು ವಿಚಾರಗಳು ನಿಮ್ಗೆ ಲಭ್ಯ ಇರುತ್ತೆ. ಸೊ ಆದ ಕಾರಣ ಎಲ್ಲ ವಿಚಾರಗಳನ್ನ, ಸಮಗ್ರವಾದ ಮಾಹಿತಿಯನ್ನ ನೀವು ಕಲೆ ಹಾಕಬೇಕು ಅನ್ನೋದಾದ್ರೆ ಗುರೂಜಿಯವರು ಬರೆದಿರುವಂತಹ 4 ಪುಸ್ತಕಗಳನ್ನ ಈ ಕೂಡಲೇ ನೀವು ಆರ್ಡರ್ ಮಾಡಬೇಕಾಗುತ್ತೆ. 7676366666 ಇದು ನಮ್ಮ ನಂಬರ್. ಸೊ ಈ ನಂಬರ್ಗೆ ನೀವು ಕರೆ ಮಾಡಿ ಆರ್ಡರ್ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಪುಸ್ತಕಗಳು ಮಾತ್ರ ಅಲ್ಲ, ನಮ್ಮ ವಸ್ತುಗಳು, ಯಂತ್ರಗಳು, ಪೀಠಗಳು, ಪಿರಮಿಡ್ಸ್, ನಮ್ಮ ವೇದಿಕ ವಸ್ತು ಕೆಟ್ರಿಂಗ್ಸ್ ಹಾಗೂ ಲಾಕೆಟ್ಸ್ ಎಲ್ಲವನ್ನ ಕೂಡ ನೀವು ಕರೆ ಮಾಡೋದ್ರ ಮೂಲಕ ಆರ್ಡರ್ ಮಾಡಬಹುದು. ನಾವು ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಅದನ್ನ ಬಳಸುವಂತಹ ವಿಧಾನ ಎಲ್ಲವನ್ನ ನಮ್ಮ ಸಿಬ್ಬಂದಿ ನಿಮ್ಗೆ ಕರೆ ಮಾಡಿ ತಿಳಿಸ್ಕೊಡ್ತಾರೆ. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಕೂಡ ಬೇಕಿದ್ದಲ್ಲಿ ನೀವು 7676366666 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಹಾಗೆ ವೀಕ್ಷಕರೇ, ಜುಲೈ 2ನೇ ತಾರೀಕು ಒಂದು ವಿಶೇಷವಾದಂತಹ ದಿನ, ಗುರೂಜಿಯವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಜೊತೆಗೆ ಗುರುಗಳ ನಾಡು ಗದಗ್ನಲ್ಲಿ ಗುರೂಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ಕೂಡ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಆಗಮಿಸಿ ಗುರೂಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಲುಪಿಸಿ, ಜೊತೆಗೆ ನೀವು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಕೂಡ ಕಂಡುಕೊಳ್ಳಬಹುದಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕಾಗಿರುವಂತಹ ವಿಳಾಸ, ಕಾರ್ಯಕ್ರಮ ನಡೀತಾ ಇರುವಂತಹ ವಿಳಾಸವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶಿವರತ್ನ ಪ್ಯಾಲೇಸ್, PB ರಸ್ತೆ, ಬೆಟಗೇರಿ, ಗದಗ್ನಲ್ಲಿ. ಉಚಿತ ಪಾಸ್ಗಳು 3 ಭಾಗದಲ್ಲಿ ಸಿಗ್ತಾ ಇದೆ. ಶಿವರತ್ನ ಪ್ಯಾಲೇಸ್ ನಲ್ಲಿ ನೀವು ಉಚಿತ ಪಾಸ್ಗಳನ್ನ ಪಡ್ಕೊಳ್ಬಹುದು. ವಿಜಯ ಗೆಸ್ಟ್ ಹೋಮ್ಸ್ ನಿಯರ್ ಓಲ್ಡ್ AC ಆಫೀಸ್ ನ ಹತ್ತಿರ. ಗದಗ್ನಲ್ಲಿ ನಿಮಗೆ ಉಚಿತ ಪಾಸ್
ಪಾಸ್ಗಳು ಸಿಗುತ್ತೆ. ಹರ್ಷ ಕಾಂಪ್ಲೆಕ್ಸ್, ಸ್ಟೇಷನ್ ರಸ್ತೆ, ಹುಬ್ಬಳ್ಳಿನಲ್ಲಿ ಕೂಡ ನೀವು ಉಚಿತ ಪಾಸ್ಗಳನ್ನ ಪಡ್ಕೊಳ್ಬಹುದು. ಈ 3 ಭಾಗಗಳಿಗೆ ಹೋಗಿ ಉಚಿತ ಪಾಸ್ಗಳೊಂದಿಗೆ ನೀವು ಜುಲೈ 2ನೇ ತಾರೀಕು ನಡೀತಾ ಇರುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪುಟ್ಟದೊಂದು ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀಗ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಮಂಡ್ಯದಿಂದನೇ. ಯಾರ ಬಗ್ಗೆ ಮಾತಾಡ್ಬೇಕು? ಮಗುವಿನ ಬಗ್ಗೆ 7/9/2009. ಎಷ್ಟು ಗಂಟೆಗೆ ಹುಟ್ಟಿದ್ದು? 7:10 ಮೇಡಮ್ ಅವರೇ. ಬೆಳಗ್ಗೆನಾ ಸಂಜೆನಾ? ಸಂಜೆ 7 ಗಂಟೆ. ಏನ್ ಹೆಸರಿಟ್ಟಿದ್ದೀರಾ? ಅವ್ರಿಗೆ ಚಿರು ಅಂತ ಇಟ್ಟಿದೀವಿ. ನೋಡಿ ಹೆಸರು ಸರಿ ಸರ್, ಬೇರೆ ಗುರುಜಿ ಅವರಿದ್ದಾರೆ, ಮಾತಾಡಿ. ಜೈ ಸರ್ವೇಶ್ವರ. ನಾಗರಾಜ್ ಗುರುಗಳೇ ನಮಸ್ಕಾರ. ನಿಮ್ಮ ಮಗಳ ಮಗ ಗಂಡು ಮಗ 7/9/2009 ಸಾಯಂಕಾಲ 7:10. ಹೌದಾ? ಏನಂತ ಹೆಸರಿಟ್ಟಿದ್ದೀರಾ? ಚಿರು ಅಂತ ಇಟ್ಟಿದ್ದೀವಿ ಗುರುಗಳೇ. ರೈಟ್, ಕೇಳಿ ಏನ್ ಪ್ರಶ್ನೆ ಚಿರು ಬಗ್ಗೆ. ಅಲ್ಲ, ಮುಂದೆ ಅವನು ಚೆನ್ನಾಗಿರ್ತಾನ, ಫ್ಯೂಚರ್ ಹೇಗಿರುತ್ತೆ ಅಂತ. ರೈಟ್, ನಾರ್ಮಲಿ ಹೆಸರೆಲ್ಲ ಕೂಡ ಚಾಚಾಚಿ ಬಂತು ಈ ತರದೆಲ್ಲ ಇರುವಾಗ ನಾವು ಆತರ ಹೆಸರಿಡ್ತಕ್ಕಂಥದ್ದು ಅದು ಜನ್ಮ ನಕ್ಷತ್ರ ನಾಮಕ್ಕೆ ಹೊಂದುತ್ತೆ. ಅದರಿಂದ ನಿಮ್ಮ ಮಗನಿಗೆ ಚಿರು ಅಂತ ನೀವು ಹೆಸರಿಟ್ಟಿರೋದು ಜನ್ಮ ನಕ್ಷತ್ರ ನಾಮಕ್ಕೆ ಇಡಿ. ಓಕೆ, ರೂಢಿ ನಾಮಕ್ಕೆ ಅದು ಬೇಡ. ರೂಢಿ ನಾಮಕ್ಕೆ ಇವನಿಗೆ ಹೆಸರು ಬದಲಾವಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವನು ಜಾತಕದ ಪ್ರಕಾರ ತಗೊಂಡ್ರೆ ಗುರುಗ್ರಹ ಜೊತೆಗೆ ರಾಹುಗ್ರಹ ಇರೋದು. ಎಕ್ಸ್ಟ್ರಾ ಕ್ಲರಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಹೆಸರು ಮಾಡ್ತಕ್ಕಂಥ ಯೋಗ ಎಲ್ಲ ಇರತಕ್ಕಂಥ ಹುಡುಗ. ಅದರಿಂದ ಎಕ್ಸ್ಟ್ರಾ ಕ್ಲರಿಕಲ್ ಆಕ್ಟಿವಿಟೀಸ್ ನೆಲ್ಲ ಸಾಧನೆ ಮಾಡ್ತಕ್ಕಂಥದ್ದು. ಅದು ಸ್ಪೋರ್ಟ್ಸ್ ಅಲ್ಲಿ ಆಗ್ಬೋದು, ಕಲ್ಚರಲ್ ಆಗ್ಬೋದು, ಎರಡು ಕೂಡ ಸಕ್ಸಸ್ ಸಿಗುತ್ತೆ. ಅದ್ರ ಕಡೆ ಟ್ರೈ ಮಾಡಿ. ಎಜುಕೇಶನ್ ಅಂದಾಗ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಓದ್ಬೋದು ಇವನು. ಆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಓದೋದಕ್ಕೆ ಇದಕ್ಕೆಲ್ಲದಕ್ಕೂ ಸಹಾಯ ಮಾಡೋದು ಸುಮ್ಮನೆ ಪೆಟ್ ನೇಮ್ ತರ ಇದೆ ಚಿರು ಅಂತ ಹೇಳ್ತಕ್ಕಂಥದ್ದು. ಅದು ಹೆಸರೇ ಆಗಲ್ಲ. ಅದರಿಂದ ಆ ಪೆಟ್ ನೇಮ್ಸ್ ನ ತೆಗೆದು ಹೆಸರನ್ನ ಸರಿಯಾಗಿರ್ತಕ್ಕಂಥದ್ದು ಉತ್ತಮ. ಓಕೆ, ಇದೊಂದನ್ನು ಫಾಲೋ ಮಾಡಿ. ಲಕ್ಕಿ ಟಿಪ್ಸ್ ಅನ್ನೋವಾಗ ಇವನಿಗೆ ಸಾಧ್ಯವಾದಷ್ಟು ಇವಾಗ ಸಣ್ಣ ಮಗು, ಇನ್ಮೇಲೆ ನೆಕ್ಸ್ಟ್ ಓದೋವಾಗೆಲ್ಲ ಉತ್ತರಕ್ಕೆ ತಲೆ ಮುಖ ಮಾಡಿ ಓದಕ್ಕೆ ಹೇಳಿ, ಪೂರ್ವಕ್ಕೆ ತಲೆ ಮಾಡಿ ಮಲ್ಕೊಳ್ಳೋಕೆ ಹೇಳಿ. ಅದು ಇವನಿಗೆ ರೆಗ್ಯುಲರ್ ಆಗಿ ಈಗಲಿಂದ ಅಭ್ಯಾಸ ಮಾಡಿ. ವೈಟ್ ಕಲರ್ಸ್, ಸ್ವಲ್ಪ ಮಿಕ್ಸ್ಡ್ ಕಲರ್ಸ್ ಬಟ್ಟೆಗಳನ್ನ ಹೆಚ್ಚಾಗಿ ಇವನಿಗೆ ಹಾಕೋದು ಕೂಡ ಉತ್ತಮ. ಎಜುಕೇಶನ್ ಪೆಂಡೆಂಟ್ ಅಂತ ನಮ್ಮಲ್ಲಿ ಒಂದು ಪೆಂಡೆಂಟ್ ಸಿಗುತ್ತೆ, ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಅಂತ. ಆ ಪೆಂಡೆಂಟ್ ನ ಕತ್ತಿಗೆ ಲಾಕೆಟ್ ಆಗಿ ಧರಿಸಿ ತುಂಬಾ ಚೆನ್ನಾಗಿ ಓದ್ತಾನೆ. ಈ ಹೆಸರು ಪೆಟ್ ನೇಮ್ಗೆ ಇಲ್ಲ ಜನ್ಮ ನಕ್ಷತ್ರ ನಾಮಕ್ಕೆ ಮಾತ್ರ ಇಟ್ಟು ರೂಢಿ ನಾಮಕ್ಕೆ ಹೆಸರು ಬದಲಾಯಿಸಿ ಸರ್ವೇಶ್ವರ ಒಳ್ಳೇದ್ ಮಾಡಿ ನಿಮ್ಮ ಮಗ ಚೆನ್ನಾಗಿರ್ತಾನೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿ ಅವರು ತಿಳಿಸ್ಕೊಟ್ಟ ಹಾಗೆ ಆದಷ್ಟು ಬೇಗ ಹೆಸರಿನ ಬದಲಾವಣೆಯನ್ನ ಮಾಡಿ, ಜೊತೆಗೆ ಅವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ದಮಯಂತಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಗರದಿಂದ ಮಾತಾಡ್ತಿದ್ದೀವಿ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು? ಅವ್ರ ಹೆಸರು ಧರ್ಮರಾಜ್ ಅಂತ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿಮಾ. ಡೇಟ್ ಆಫ್ ಬರ್ತ್ ಮೇಡಮ್ ಡೇಟ್ ಸರಿ ಗೊತ್ತಿಲ್ಲ. ಭೀಮ್ ಅಮಾವಾಸ್ಯೆ ದಿನ 69ನೇ ಇಸ್ವಿಯಲ್ಲಿ ಮಂಗಳವಾರ ಹುಟ್ಟಿರೋದು ಮೇಡಮ್. ಡೇಟ್ ಆಫ್ ಬರ್ತ್ ಸರಿ ಇಲ್ಲ. ನಿಮ್ದಿದ್ಯಾ? ನಮ್ದು ಸರಿಯಾಗಿ ಗೊತ್ತಿಲ್ಲ ಮೇಡಮ್. ನಮ್ದು ಅವ್ರದ್ದು ಸರಿಮಾ, ಗುರುಜಿ ಅವರಿದ್ದಾರೆ, ಮಾತಾಡಿ. ಹಾ ಸರಿ ಮೇಡಮ್. ಜೈ ಸರ್ವೇಶ್ವರ. ದಮಯಂತಿ. ಹೌದು ಸರ್, ನನ್ನ ದಮಯಂತಿ ಧರ್ಮರಾಜ್ ನಿಮ್ಮ ಯಜಮಾನರು. ಅವ್ರ ಹೆಸರು ಧರ್ಮರಾಜ್ ಅಂತ. ನಿಮ್ಮಿಬ್ಬರದು ಕೂಡ ಡೇಟ್ ಆಫ್ ಬರ್ತ್ ಇಲ್ಲ. ಸರಿ ಇಲ್ಲ ಗುರುಜಿ. ಅವ್ರದ್ದು ಮಂಗಳವಾರ ಭೀಮ್ ಅಮಾವಾಸ್ಯೆ ದಿನ ಹುಟ್ಟಿದ್ರು ಅಂತ ಅವ್ರ ತಾಯಿ ಹೇಳಿದ್ರು. ರೈಟ್. ನೀವು ಮದುವೆ ಆಗಿರೋ ತಾರೀಕೇನು ದಮಯಂತಿ ಅವರೇ? ಮದ್ವೆ ಮಾರ್ಚ್ 12/92. ಮದುವೆ ಆಗಿರೋ ತಾರೀಕು ಮಾರ್ಚ್ 12/92 ಗುರುಜಿ. ರೈಟ್, ಕೇಳಿ ಏನ್ ಪ್ರಶ್ನೆ? ಅವ್ರಿಗೆ ಮೊದ್ಲು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇದ್ರು ಗುರುಜಿ. ಆ ಕೆಲಸ ಎಲ್ಲ ಸ್ವಲ್ಪ ನಿಂತೋದ್ಮೇಲೆ ಶುಂಠಿ ಬಿಸ್ನೆಸ್ ಕೆಲಸ ಮಾಡ್ತಾ ಇದ್ದಾರೆ, ವ್ಯವಸಾಯ. ಅದ್ರ ಬಗ್ಗೆ ಕೇಳ್ಬೇಕು ಗುರುಜಿ. ತುಂಬಾ ಸಾಲ ಅಂದ್ರೆ ತುಂಬಾ ಸಾಲ ಆಗ್ಬಿಟ್ಟಿದೆ. ಮನೆ ಇವಾಗಿರೋದು ಯಾವ ಬಾಕ್ಲಿದೆಮ್ಮ? ಮನೆ ಏನು ಗುರುಜಿ? ಮನೆ ಯಾವ ಬಾಕ್ಲಿಗಿದೆ, ಯಾವ ದಿಕ್ಕಿಗಿದೆ? ಮನೆ ಪೂರ್ವಕ್ಕಿದೆ ಗುರುಜಿ. ಪೂರ್ವಕ್ಕೆ ಎಷ್ಟು ದಿನದಿಂದ ಇದ್ದಾರೆ ಇವಾಗ ಆ ಮನೇಲಿ? ಆ ಮನೇಲಿ 2000ದಿಂದನೂ ಇದ್ದೀವಿ. ಓಕೆ, ರೈಟ್, ತಿಳಿಸ್ಕೊಡ್ತೀನಿ ನೋಡಿ. ಮನೆಯಲ್ಲಿ ಯಾವತ್ತಾಗ್ಲಿ ಆಗ್ನೇಯದ ದಿಕ್ಕಲ್ಲಿ ಸ್ವಲ್ಪ ತೊಂದರೆ ಬಂದಾಗ ಹಣಕಾಸಿನ ತೊಂದರೆಗಳು ಜಾಸ್ತಿ ಬರೋದುಂಟು. ಅದಕ್ಕೆ ನಾವು ಮನೆಯಲ್ಲಿ ಆಗ್ನೇಯದ ದಿಕ್ಕು ಒಂದು ಮಾತ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಆಮೇಲೆ ಕೆಲಸದಲ್ಲಿ ಕೂಡ ತುಂಬಾ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲಸದಲ್ಲಿ ಏನಾದರೂ ತೊಂದರೆ ಅಂದ್ರೆ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್. ಇದು ಸೌತ್ ಈಸ್ಟ್, ಆಗ್ನೇಯ. ಇವೆರಡಕ್ಕೂ ಬ್ಯಾಲೆನ್ಸ್ ಮಾಡೋದಕ್ಕೆ ವೇದಿಕ್ ವಾಸ್ತು ಕಿಟ್ ಹೇಳಿ ಮಾಡಿಸಿದ್ದು ದಮಯಂತಿ ಅವರೇ. ಅದರಿಂದ ಫಸ್ಟ್ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ.
ಇವಾಗ ಇಬ್ಬರಿಗೂ ಡೇಟ್ ಆಫ್ ಬರ್ತ್ ಇಲ್ಲ ಅಂತೀರಾ, ಮದುವೆ ಡೇಟ್ ಕೂಡ ನ್ಯೂಟ್ರಲ್ ಆಗಿದೆ. ಅದಕ್ಕೆ ಮರುಮಾಂಗಲ್ಯ ಧಾರಣೆ ಕೂಡ ನಾನು ಸೂಚಿಸ್ತೀನಿ. ಅಕ್ಟೋಬರ್ 1ನೇ ತಾರೀಕು ತಿರುಪತಿಗೆ ಬಂದು ಮರುಮಾಂಗಲ್ಯ ಮಾಡ್ಕೊಳ್ಳಿ. ನಿಮ್ಮ ಯಜಮಾನಿಗೆ ಈ ಸಾಲ ಸೋಲದಿಂದ ಈಚೆ ಕಡೆ ಬರೋದಕ್ಕೆ, ಹಣಕಾಸಿನಿಂದ ಈಚೆ ಬರೋದಕ್ಕೆ ನಾನು ಒಳ್ಳೆ ಫಿಂಗರಿಂಗ್ ಹೇಳ್ಕೊಡ್ತೀನಿ, ಅದನ್ನು ಉಪಯೋಗಿಸಿ. ಒಂದು ಲಕ್ಷ್ಮೀನಾರಾಯಣ ಯೋಗವನ್ನು ಕೊಡ್ತಕ್ಕಂಥ ಓನಿಕ್ ಜಿರ್ಕಾನ್ ಉಂಗುರ ಬಲಗೈ ಉಂಗುರದ ಬೆರಳಿಗೆ, ಒಂದು ಟರ್ಕಾಯ್ಸ್ ಬ್ಲೂ ಸಫೇರ್ ಪೆಂಡೆಂಟ್ ನ ಕತ್ತಲ್ ಲಾಕೆಟ್ ಆಗಿ ಬಳಸಕ್ಕೆ ಹೇಳಿ. ನವಗ್ರಹಗಳಿಂದ ಬರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ಸ್ ನಲಿಫೈ ಮಾಡಕ್ಕೆ ನವಗ್ರಹ ರಕ್ಷಾ ಪೀಠ, ಹಣಕಾಸಿನ ಪ್ರಾಬ್ಲಮ್ ಇಂದ ಈಚೆ ಬರೋದಕ್ಕೆ ಸಂಪೂರ್ಣ ಮಹಾಲಕ್ಷ್ಮಿ ಪೀಠ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ. ಅದನ್ನ ತಗೊಳ್ಳಿ, ಅದನ್ನ ಪೂಜೆ ಮಾಡ್ತಾ ಬನ್ನಿ, ಸಂಕಲ್ಪ ಮಾಡ್ಕೊಳ್ಳಿ, ಎಲ್ಲಾ ಸಾಲಗಳು ತೀರಿ ಮತ್ತೆ ನೀವು ಮೊದಲನೇ ಸ್ಥಿತಿಗೆ ಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಶರ್ಬೇಶ್ವರ ನಿಮಗೆ ಒಳ್ಳೇದು ಮಾಡಿ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಜುಲೈ 8ನೇ ತಾರೀಕು ಕುಶಾಲನಗರ ಅಂತಂದ್ರೆ ಮಡಿಕೇರಿಗೆ ಬಹಳಷ್ಟು ಹತ್ರದಲ್ಲೇ ಇದೆ. ಸೊ ಮಡಿಕೇರಿನಲ್ಲಿ ಜುಲೈ 8ನೇ ತಾರೀಕು ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಅವತ್ತು ನೀವು ನೇರವಾಗಿ ಬಂದು ಮತ್ತಷ್ಟು ಮಾಹಿತಿಯನ್ನು ವಿವರವಾಗಿ ತಿಳ್ಕೊಳ್ಬಹುದಾಗಿದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. 7676366666 ಇದು ನಮ್ಮ ನಂಬರ್. ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ವೇದಿಕ್ ವಾಸ್ತು ಕಿಟ್ ಅನ್ನು ಕೂಡ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿಮ್ಮ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಮೇಡಮ್, ಹೇಳಿ. ನಮಸ್ಕಾರ ಸರ್, ನೀವ್ ಹೇಳ್ಬೇಕು, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಜುನಾಥ್ ಅಂತ, ಚಿತ್ರದುರ್ಗ ಡಿಸ್ಟಿಕ್ ಇಂದ. ಬಹಳ ಸಂತೋಷ. ಇವತ್ತು ಯಾರ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀರಾ ಹೇಳಿ? ನಮ್ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ನಾವು ಜನವರಿ 16, 1997. ಎಷ್ಟು ಗಂಟೆಗೆ ಹುಟ್ಟಿದ್ದು? ನಾವು ಬೆಳಗಿನ ಜಾವ ಅಂತ. ಬೆಳಗಿನ ಜಾವ ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ಲ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಓದ್ತಿದ್ದೀವಿ ಮೇಡಮ್ ಇನ್ನು. ಓಕೆ ಸರ್, ಗುರುಜಿಯವರಿದ್ದಾರೆ, ಮಾತಾಡಿ. ಜೈ ಶರ್ಬೇಶ್ವರ. ಮಂಜುನಾಥ್, ಏನ್ ಓದ್ತಾ ಇದ್ದೀರಾ? ಈಗ ITI ಮಾಡ್ತಾ ಇದ್ದೀನಿ ಸರ್. ರೈಟ್. ಏನ್ ಪ್ರಶ್ನೆ, ಏನ್ ಕೇಳಬೇಕು? ಅದೇ ಮುಂದೆ ಫ್ಯೂಚರ್ ಬಗ್ಗೆ. ಓಕೆ, ರೈಟ್. ಮುಂದೆ ಫ್ಯೂಚರು ಇವೆಲ್ಲ ಚೆನ್ನಾಗಿರೋದಕ್ಕೆ, ಹಿಂದೆ ಫ್ಯೂಚರ್ ಇವೆಲ್ಲ ಸುಮ್ಮನೆ ಒಂದೇ ಸರಿ ಹಂಗೆ ಕೇಳ್ಬಿಟ್ರೆ ಬ್ಲೈಂಡ್ ಆಗಿ, ಅದು ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ, ನಾವು ಸ್ವಲ್ಪ ಪಾಸಿಟಿವ್ ಆಗಿ ಮೋಟಿವೇಶನ್ ಇದೆಲ್ಲ ಕೇಳ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಮಂಜುನಾಥ್, ಆ ಥರ ಬ್ಲೈಂಡ್ ಆಗಿ ಪ್ರಶ್ನೆ ಕೇಳಿದ್ರೆ ನಾನೇ ನಿಮ್ಗೆ ಯುವಕರಿಗೆ ಹೇಳೋದಿಷ್ಟೇ, ನೀವೇನ್ ಮಾಡ್ಬೇಕು ಅನ್ನೋ ವಿಷನ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಇರಬೇಕು. ವಿಷನ್ ಇಲ್ಲದೆ ಏನೋ ಫ್ಯೂಚರ್ ಹೇಳಿ ನೀವು ಅಂತ ಹೇಳ್ಬಿಟ್ರೆ ಸರಿ ಬಿಡಿ ನೋಡೋಣ ಅಂತ ನಾವು ಹೇಳ್ಬಿಡ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ತರದಿರೋದ್ರಿಂದನೇ ಕನ್ಫ್ಯೂಷನ್ಸ್ ಜಾಸ್ತಿ. ಸೊ 16ನೇ ತಾರೀಕು ಕೊಟ್ಟಿದ್ದೀರಾ, 1ನೇ ಸಂಖ್ಯೆ 1997 ತಿಂಗಳೆಲ್ಲ ಕೊಡುವಾಗ 3 ರಿಫ್ಲೆಕ್ಟ್ ಆಗಿದೆ, 2 ರಿಫ್ಲೆಕ್ಟ್ ಆಗಿದೆ. ITI ಮಾಡ್ಕೊಂಡು ಮಾತ್ರ ಕುತ್ಕೋಬೇಡಿ, ಅದ್ರ ಮೇಲೆ ಡಿಪ್ಲೊಮಾ ಒಂದು ಸ್ವಲ್ಪ ಮಾಡಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಎಲ್ಲಾನು ಸಿಗ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ಸ್ ಅಂತೆ ಹಾಗೆ ಹೀಗೆ. ಯಾಕಂದ್ರೆ 7ನೇ ನಂಬರಲ್ಲಿ ಹುಟ್ಟೋರಲ್ಲ ಲೈನ್, ಎಲ್ಲ ಲೈನ್ಸ್ ಅಂತೀವಿ. ಆದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಹೋಗಿ ಕೆಲಸ ಮಾಡೋದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಟ್ರಾನ್ಸ್ಫರ್ಸ್ ಇರುತ್ತೆ. ಬರೀ ITI ಮಾತ್ರ ಕುತ್ಕೋಬೇಡಿ. ಯಾಕಂದ್ರೆ ನಾರ್ಮಲಿ ಇವತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವ್ರಿಗೇನೆ ಕೆಲಸದ ಕಷ್ಟ ಇರೋವಾಗ ನೀವು ITIಗೆ ಕುತ್ಕೊಂಡ್ಬಿಡೋದು, ಸೀಮಿತವಾಗೋದು ಒಳ್ಳೇದಲ್ಲ. ಮೋಟಿವೇಶನಲ್ ಆಗಿ ಒಂದು ವಿಷಯ ಹೇಳಿದ್ದೀನಿ, ಇವ ಹೈಯರ್ ಎಜುಕೇಶನ್ ಮಾಡಿ, ಡಿಪ್ಲೊಮಾ ಆದ್ರೂ ಮಾಡ್ಕೊಳ್ಳಿ. ಡಿಪ್ಲೊಮಾ ಮಾಡ್ಕೊಂಡು ದೇವ್ರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮನ್ಸ್ ಕೊಟ್ಟ ಅಂದ್ರೆ ಇಂಜಿನಿಯರಿಂಗ್ ಕೂಡ ಮಾಡ್ಬಿಡಿ. ಸೊ ಹೈಯರ್ ಅಥಾರಿಟೀಸ್ ಅಲ್ಲೆಲ್ಲ ಹೋಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥ ಯೋಗಗಳೆಲ್ಲ ನಿಮ್ಗಿದೆ. ಹೊರದೇಶದಲ್ಲೂ ಹೋಗಿ ಕೆಲಸ ಮಾಡ್ಬೋದು. ಸೆಂಟ್ರಲ್ ಗವರ್ಮೆಂಟ್ ಟ್ರಾನ್ಸ್ಫರಬಲ್ ಜಾಬ್ಸ್ ಅಲ್ಲಿ ಕೂಡ ಕೆಲಸ ಇದೆ. ಇದಕ್ಕೆ ನಾನು ಹೇಳಿರ್ತಕ್ಕಂಥ ಕೆಲವು ಲಕ್ಕಿ ಟಿಪ್ಸ್ ಫಾಲೋ ಮಾಡಿ ಒಳ್ಳೇದಾಗುತ್ತೆ. ನಿಮ್ಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗೋದಕ್ಕೆ ಬುಧಾದಿತ್ಯ ಯೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಓನಿಕ್ಸ್ ರೂಬಿ ಉಂಗುರವನ್ನ ಹಾಕೊಳ್ಳಿ. ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಕೂಡ ಹಾಕೊಳ್ಳಿ. ಹೆಚ್ಚಾಗಿ ವೈಟ್ ಕಲರ್ಸ್ ನ, ಮಿಕ್ಸ್ಡ್ ಕಲರ್ಸ್ ನ, ಸ್ವಲ್ಪ ಲೈನ್ಸ್ ಬರ್ತಕ್ಕಂಥ, ಚೆಕ್ಸ್ ಬರ್ತಕ್ಕಂಥ ಶರ್ಟ್ಸ್ ನ ಉಪಯೋಗಿಸಿ. ವಿನಾಯಕನ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಹೋಗಿ, ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಧ್ಯಾನ ಮಾಡಿ ಬನ್ನಿ. ಒಂದು ಬೆಳ್ಳಿ ಚೈನ್ ತಗೊಂಡು ಅದರಲ್ಲಿ ಒಂದು ವಿನಾಯಕನ ಲಾಕೆಟ್, ಒಂದು ಪಾರ್ವತಿಯ ಲಾಕೆಟ್, ದೇವಿ, ಅದು ಕೊಲ್ಲೂರು ಮೂಕಾಂಬಿಕೆ ಆಗ್ಬೋದು, ಚಾಮುಂಡೇಶ್ವರ, ಒಂದು ಲಾಕೆಟ್ ನ ಪೆಂಡೆಂಟ್ ಆಗಿ ಹಾಕೊಳ್ಳಿ. ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ITIಗೆ ಮಾತ್ರ ಸೀಮಿತ ಆಗ್ಬೇಡಿ, ಡಿಪ್ಲೊಮಾ ಮಾಡಿ. ಡಿಪ್ಲೊಮಾ ಬೇಸ್ ಮೇಲೆ 100% ಕೆಲಸ ಇದೆ. ಏನಾದ್ರೂ ದೇವರು ಶಕ್ತಿ ಕೊಟ್ಟ, ಇನ್ನೂ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಸ್ವಲ್ಪ ಕೋಚಿಂಗ್ ಟ್ರೈನಿಂಗ್ ತಗೊಂಡು ಇಂಜಿನಿಯರಿಂಗ್ ಕೂಡ ಹೋಗ್ಬೋದು. ಓದಿ. ಶರ್ವೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೆ ಪಾಲಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ಮೇಡಮ್ ಸುರೇಶ್ ಅಂತ, ಚಿಕ್ಕಮಂಗ್ಳೂರಿಂದ. ಹೇಳಿ ಸರ್, ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಕೊಡಿ. 18/4/1991. ಎಷ್ಟು ಗಂಟೆಗೆ ಹುಟ್ಟಿದ್ದು? ಬೆಳಗಿನ ಜಾವ 1:30 ಇಂದ 2 ಗಂಟೆ. ಓಕೆ ಸರ್, ಗುರುಜಿಯವರಿದ್ದಾರೆ. ಏನ್ ಪ್ರಶ್ನೆ ಕೇಳಬೇಕು, ಏನ್ ಸಮಸ್ಯೆ ಇದೆ ಅಂತ ಮಾತಾಡಿ ಅವ್ರ ಜೊತೆ. ಜೈ ಶರ್ವೇಶ್ವರ. ಸಿದ್ಲಿಂಗ ಏನಂದ್ರಿ? ಸಿದ್ಲಿಂಗನ? ಸುರೇಶ್ ಕೇಳಿ ಸುರೇಶ್, ಏನ್ ಮಾಡ್ತಿದ್ದೀರಾ? ಸರ್, ನಂದು ಗ್ರಾಜುಯೇಷನ್ ಆಗಿದೆ, ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಜಾಬ್ ಇಲ್ಲ, ಅಗ್ರಿಕಲ್ಚರ್ ಮಾಡ್ಕೊಂಡು ಮನೆಯಲ್ಲೇ ಇದ್ದೀನಿ. ಎಕನಾಮಿಕಲ್ ಕಂಡೀಷನ್ ಅಂತೂ ತುಂಬಾ ಪೂರ್ ಆಗಿದೆ. ಸೊ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರಾ, ಈಗ ಕೆಲಸ ಇಲ್ಲ. ಓಕೆ. ಸೊ ಬೇರೆ ಕಡೆ ಯಾವ್ದಾದ್ರು ಗವರ್ಮೆಂಟ್ ಕೆಲಸ ಕಾರ್ಯಗಳಿಗೆ ಇದಕ್ಕೆಲ್ಲ ಯಾವ್ದು ಬರ್ದಿಲ್ವಾ? ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಯಾವ್ದು ಬರ್ದ್ರೆ? ಗ್ರಾಜುಯೇಷನ್ ಆಗಿದೆ. ಯಾವ್ದು? ಡಿಗ್ರಿ BA ಮಾಡಿದೆ. BA ಮಾಡಿದ್ರೆ. ಸೊ ಫಿಸಿಕಲ್ ಆಗಿದ್ರೆ 18ನೇ ಸಂಖ್ಯೆ ಹುಟ್ಟಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿ ನೀವು ಮಾತಾಡ್ಲಕ್ಕೆ ಕೊಡೋದು. 9ನೇ ಸಂಖ್ಯೆ ಹುಟ್ಟರಲ್ಲ ಎಷ್ಟು ಜೋರಾಗಿರೋಕೆ. ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಹತ್ರ ಡಿಪಾರ್ಟ್ಮೆಂಟ್ಸ್ ಯಾವ್ದು ಎಕ್ಸಾಮಿನೇಷನ್ಸ್ ಬರ್ದಿಲ್ವಾ?
ಇಲ್ಲ, ಒಂದ್ಸಲ ಅಟೆಂಡ್ ಮಾಡಿದೆ. ಬಟ್ ಏನಂತಂದ್ರೆ ಹೈಟ್ 1 ಪಾಯಿಂಟ್ ಅಲ್ಲಿ ನಂದು ಕಮ್ಮಿ ಇತ್ತು, ಹಂಗಾಗಿ ನಾನು ಇವತ್ತು ಕೂಡ ಅದೇ ಹೇಳ್ತಿದ್ದೆ, 27ನೇ ಸಂಖ್ಯೆಯಲ್ಲಿ ಹುಟ್ಟರೋರೆಲ್ಲ ಕರೇಜಿಯಸ್ ಪೀಪಲ್ ಎಲ್ಲ ಯೂನಿಫಾರ್ಮ್ ಆಗ್ತಕ್ಕಂಥ ಫೋರ್ಸಸ್ಗೆ ಹೋಗ್ಬೇಕು ಅಂತ. 1 ಪಾಯಿಂಟ್ ಅಲ್ಲಿ ಹೋಯ್ತಂತೆ, ನೆಕ್ಸ್ಟ್ ಟ್ರೈ ಮಾಡ್ಬೋದಲ್ಲ, ಅದಕ್ಕೆಲ್ಲ ಏನಾದ್ರು ಬೇಕು ಅಂತ ಹೇಳಿ. ಅದರಿಂದ ಫಸ್ಟ್ ಕ್ಲಾಸ್ ಆಗಿ 9ನೇ ಸಂಖ್ಯೆ, 18ನೇ ಸಂಖ್ಯೆ, 27ನೇ ಸಂಖ್ಯೆಯಲ್ಲಿ ಹುಟ್ಟರೋರು ಗ್ರಾಜುಯೇಷನ್ ಮಾಡಿದ್ರು ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಿ ಫೋರ್ಸಸ್ಗೆ ಹೋಗ್ಬೋದು. ಅನ್ಫಾರ್ಚುನೇಟ್ ಇವ್ರಿಗೆ ಮೊದಲಿಂದ ಗೊತ್ತಿಲ್ಲ. ಈಗ ದಿಢೀರಂತ 1 ಇಂಚ್ ಬೆಳಿಬೇಕಂದ್ರೆ ಎಲ್ಲಿಂದ ಬೆಳೆಯಕ್ಕಾಗತ್ತೆ? ಅದೇ ಚಿಕ್ಕ ವಯಸ್ಸಿಂದಾನೇ ಅಪ್ಪ ಅಮ್ಮನಿಗೆ ಇದೊಂದು ಅರಿವಿದ್ದು, ಇವ್ರಿಗೂ ಒಂದ್ ಸ್ವಲ್ಪ ಅರಿವಿದ್ದಿದ್ರೆ ಫಿಸಿಕಲ್ ಫಿಟ್ನೆಸ್ಗೆ ಹಾಕ್ಬಿಡ್ತಿದ್ರು, ಫಿಸಿಕಲ್ ಫಿಟ್ನೆಸ್ ಪಾಸ್ ಮಾಡ್ಬಿಡ್ತಿದ್ರು. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ, ಗವರ್ಮೆಂಟ್ ರಿಲೇಟೆಡ್ಗೆ ಇದಕ್ಕೇನೇನು ಟ್ರೈ ಮಾಡಿ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಿ ಫೋರ್ಸಸ್ಗೆ ಹೋಗ್ಬೋದು. ಅದಕ್ಕೆ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ದ ಬೆಸ್ಟ್ ಫಿಂಗರಿಂಗ್ ಬಂದು ಟೋಪಾಸ್ ರೂಬಿ, ಬಲಗೈ ತೋರು ಬೆಳಗ್ಗೆ. ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ನಿಮಗೆ. ತಾಮ್ರದಲ್ಲಿ ಒಂದು ಬಳೆ ಮಾಡಿ ಹಾಕೊಳ್ಳಿ. ಯೆಲ್ಲೋ, ಆರೆಂಜ್, ರೆಡ್ ಕಲರ್ಸ್ನ ಹೆಚ್ಚಾಗಿ ಬಳಸಿ ಸಕ್ಸಸ್ ಸಿಗುತ್ತೆ. ಸರ್ವೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸುರೇಶ್ ಅವರೇ, ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸಿಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೇ ಪಾಲಿಸಿ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದಾಗ್ಲಿ ಅಂತ ಆಶಿಸ್ತೀವಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಈಗ ಮುಂದಿನ ಕರೆಯನ್ನ ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪುಟ್ಟಮಲ್ಲೇಶ ಅಂತ, ಒಳ್ಳೆ ನರಸೀಪುರದಿಂದ ಫೋನ್ ಮಾಡೋದು. ಬಹಳ ಸಂತೋಷ ಸರ್. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೆಸರು? ಗಗನ ಅಂತ. ಡೇಟ್ ಆಫ್ ಬರ್ತ್ ಕೊಡಿ ಸರ್. 8/7/2001. ಎಷ್ಟು ಗಂಟೆಗೆ ಹುಟ್ಟಿದ್ದು? ಟೈಮ್ ಹೇಳಿ ಸರ್. ಸಂಜೆ 6:10. ಓಕೆ ಸರ್, ಗುರುಜಿ ಅವರಿದ್ದಾರೆ, ಮಾತಾಡಿ. ಗುರುಜಿ. ಜೈ ಸರ್ವೇಶ್ವರ. ಪುಟ್ಟ ಮಲ್ಲೇಶ್. ಹೌದು ಗುರುಜಿ, ನಮಸ್ಕಾರ. ನಿಮ್ಮ ಮಗಳು ಗಗನ ಗಗನ ಮಕರ ರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು ಸರ್, ಹೌದು ಗುರುಜಿ. ಕೇಳಿ, ಏನ್ ಪ್ರಶ್ನೆ? ಅವ್ರ ಎಜುಕೇಶನ್ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಹೇಳ್ಬೇಕಿತ್ತು. ಏನ್ ಮಾಡ್ತಿದ್ದಾರೆ ಈಗ ಎಜುಕೇಶನ್? ಈ ಸರಿ ಫಸ್ಟ್ PU, SSLC ಮುಗಿದ ಫಸ್ಟ್ PU ಅಡ್ಮಿಷನ್ ಮಾಡಿ. ಏನ್ ತಗೊಂಡಿದ್ದಾರೆ? PCMB. ನೋಡಿ, ನಾರ್ಮಲಿ ಗಾಗಾಗಿ ಅಂತ ಅಕ್ಷರ ಬಂದಿದ್ದಕ್ಕೋಸ್ಕರ ಗಗನ ಅಂತ ಹೆಸರಿಟ್ಟಿರೋದು. ಈ ತರ ಹೆಸರುಗಳಿಡುವಾಗ ಮೊನೋಟನಸ್ ನಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ಕಲ್ಲ. ಗಾಗಾಗಿ ಬಂದ್ರೆ ಏನೇನೋ ಇಡ್ತಾರೆ ಹೆಸರು, ಓಕೆ. ಬಟ್ ಅದೆಲ್ಲ ಜನ್ಮ ನಕ್ಷತ್ರ ನಾಮಕ್ಕೆ ನೀವಿಟ್ಟು ರೂಢಿ ನಾಮಕ್ಕೆ ಅಂತ ಬೇರೆ ಹೆಸರು ಬದಲಾವಣೆ ಮಾಡಿ ಹೆಲ್ತ್ ರಿಲೇಟೆಡ್ ಬಹಳ ಸಕ್ಸಸ್ ಸಿಗುತ್ತೆ. ಇದ್ರ ಜೊತೆಗೆ ಅವ್ರ ಎಜುಕೇಶನ್ ಇವೆಲ್ಲ ಚೆನ್ನಾಗಿರೋದಕ್ಕೆ ನಮ್ಮ ಕಡೆಯಿಂದ ಕೆಲವು ಇದು ಲಕ್ಕಿ ಟಿಪ್ಸ್ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಕ್ಕೆ ಹೇಳಿ. ಹೆಚ್ಚಾಗಿ ಇವರು ಓದುವಾಗ ಕಾಮನ್ ಆಗಿ ಸ್ಟೂಡೆಂಟ್ಸ್ಗೆ ನಾನು ಕಾಮನ್ ಆಗಿ ಹೇಳ್ಕೊಡ್ತಕ್ಕಂಥ ಲಕ್ಕಿ ಟಿಪ್ ಏನಂದ್ರೆ ನಾರ್ತ್ ಡೈರೆಕ್ಷನ್ ನೋಡ್ಕೊಂಡೇ ಓದ್ಲಿ, ಈಸ್ಟ್ಗೆ ತಲೆ ಹಾಕಿ ಮಲಗ್ಲಿ. ಇದು ಇಂಪ್ರೂವ್ಮೆಂಟ್ ಕೊಡುತ್ತೆ. ಬ್ಲೂ ಕಲರ್ಸ್ನ, ಗ್ರೀನ್ ಕಲರ್ಸ್ನ ಹೆಚ್ಚಾಗಿ ಬಳಸಲಿ. ಕಪ್ಪು ಮತ್ತೆ ಕೆಂಪು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಸ್ಟಾರ್ ರೂಬಿ, ಎಮರಾಲ್ಡ್ ಪೆಂಡೆಂಟ್ ಅಂತ ಎಜುಕೇಶನ್ ಪೆಂಡೆಂಟ್ ಅಂತ ನಾವು ಹೇಳ್ತಿರ್ತೀವಿ. ಆ ಎಜುಕೇಶನ್ ಪೆಂಡೆಂಟ್ ಇವ್ರು ಧರಿಸೋದು ಉತ್ತಮ. ಇದರ ಜೊತೆಗೆ ಇವರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಬರಕ್ಕೆ ಹೇಳಿ. ಸೊ ಇವ್ರಿಗೇನೇ ಒಂದು ಮನಸ್ಸಿನಲ್ಲಿ ಒಂದು ಸ್ವಲ್ಪ ಚಂಚಲತೆ ಆಗ್ಬೋದು, ಇಲ್ಲ ಫಿಸಿಕಲ್ ಏನಾದ್ರು ಒಂದು ಸ್ವಲ್ಪ ಮೆಡಿಕಲ್ ಏಲ್ಮೆಂಟ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಧ್ಯಾನ ಮಾಡಿ ಬಂದ್ರೆ ಬಹಳ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ. ಸಾಧ್ಯವಾದ್ರೆ ನಿಮ್ಮಲ್ಲಿ ಕುದುರೆ ಲಾಳ ಸಿಕ್ಕಿದ್ರೆ ಅದರಲ್ಲೊಂದು ಸಣ್ಣದಾಗಿ ಒಂದು ಉಂಗುರ ಮಾಡಿ ಎಡಗೈ ಮಧ್ಯದ ಬೆರಳಿಗೆ ಹಾಕೊಳ್ಳಿಕ್ಕೆ ತುಂಬಾ ಒಳ್ಳೇದಾಗುತ್ತೆ, ಇಂಪ್ರೂವ್ಮೆಂಟ್ಸ್ ಸಿಗುತ್ತೆ. ಸರ್ವೇಶ್ವರ ಒಳ್ಳೇದ್ ಮಾಡಿ ನಿಮ್ಮ ಮಗಳಿಗೆ. ಧನ್ಯವಾದಗಳು ಸರ್, ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸಿಕೊಟ್ಟಂತಹ ಪರಿಹಾರವನ್ನ ಆದಷ್ಟು ಬೇಗ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ವೀಕ್ಷಕರೇ ಇದೀಗ ಮುಂದಿನ ಕರೆಯನ್ನ ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಮದೇವಕ್ಕ ಅಂತ ಹೇಳ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾದಿಂದ ಮಾತಾಡ್ತೇವೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕು? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಹೆಸರೇನಮ್ಮ? ಮಗನ ಹೆಸರು ಕೊಟ್ರೇಶ್ವರಿ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 13/1/92. 92? 91 ಮೇಡಮ್. 91. ಎಷ್ಟು ಗಂಟೆಗೆ ಹುಟ್ಟಿದ್ದು? ಮೇಡಮ್, ಮಧ್ಯಾಹ್ನ 12 ಗಂಟೆ ರೀ ಮೇಡಮ್. ಸರಿಮಾ, ಈಗ ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ ಅವ್ರ ಜೊತೆ. ಜೈ ಸರ್ವೇಶ್ವರ. ಮಹದೇವಕ್ಕ. ಹೌದು ಸರ್. ನಿಮ್ಮ ಮಗ ಕೊಟ್ರೇಶ್. ಹೌದು. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಕರೆಕ್ಟಾ? ಹ್ಞೂ ಗುರುಜಿ. ರೈಟ್, ಕೇಳಿ ಕೊಟ್ರೇಶ್ ಬಗ್ಗೆ ಏನ್ ಪ್ರಶ್ನೆ? ಗುರುಜಿ, ನನ್ ಮಗ M.Com ಕಂಪ್ಲೀಟ್ ಆಗೈತಿ. ಅವ್ನ ಏನೇ ಕೆಲಸ ಮಾಡಿದ್ರೆ ಅರ್ಧಂಬರ್ಧ ಮಾಡ್ತಾನ. ಅವ್ನ್ ಸರಿಯಾಗಿ ಮನೆಯೊಳಗ ಬಹಳ ಬಿಹೇವ್ ಮಾಡ್ತಾನ. ಅವನ ಬಗ್ಗೆ ಏನು ಅನ್ನೋದು ನಮ್ಗೆ ತಿಳಿಯವಲ್ರಿ ಗುರುಜಿ. ನಿಮ್ ಮದ್ವೆ ಡೇಟ್ ಏನು? ನಮ್ದ್ರಿ? ನಮ್ದು 6/4/1983 ರೀ. ಇವಾಗ ವಾಸವಾಗಿರೋ ಮನೆ ಯಾವ ದಿಕ್ಕಿಗಿದೆ ಗುರುಜಿ? ಪೂರ್ವ ದಿಕ್ಕಿಗೆ ಐತಿ. ಬಾಡಿಗೆ ಮನೆ. ಎಷ್ಟು ದಿನದಿಂದ ಇದ್ರೆ ಇವಾಗ ಮನೇಲಿ? ನಾವು 5 ಜನ ಇದ್ದೇವೆ ಗುರುಜಿ. ಅಲ್ಲ, ಎಷ್ಟು ದಿನದಿಂದ ಇದ್ದೀರಾ ಅಂದೆ? 1 ವರ್ಷ 1 ದಿನ, ಒಂದು 15 ದಿವಸ ಆಯ್ತು ಗುರುಜಿ. ಓಕೆ. ಇದಕ್ ಮುಂಚೆ ಬೇರೆ ಮನೇಲಿ ಇದ್ರಲ್ಲ, ಅಲ್ಲಿ ಇದ್ದಾಗ ಹೇಗಿದ್ರು ಇವರು? ಒಂದು ಪರವಾಗಿದ್ದಲ್ಲ ಗುರುಜಿ, ಚೆನ್ನಾಗಿದ್ರಲ್ಲಿ. ಇವಾಗ ಈ ಮನೆಗೆ ಬಂದ ಮೇಲೆ ಒಂದ್ ಸ್ವಲ್ಪ ಆತರ ಜಾಸ್ತಿ ಅನ್ನಿಸ್ತಿದ್ಯಾ? ಹೌದು ಗುರುಜಿ. ಈ ಮನೆಗೆ ಬಂದ್ಮೇಲೆ ಜಾಸ್ತಿ ಅನ್ನಿಸ್ತಿದ್ಯಾ? ಹೌದು ಗುರುಜಿ, ಏನ್ ಕೆಲಸ ಮಾಡ್ತಾ ಇಲ್ಲ. ರೈಟ್, ತಿಳಿಸ್ಕೊಡ್ತೀನಿ ನೋಡಿ. 13ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ. ಕಾಕಾಕಿನಲ್ಲಿ ಇವರು ಹೆಸರಿಟ್ಟಿದ್ದಾರೆ.
ಅದಕ್ಕೆ ನಾನು ನಿನ್ನೆ ಕೂಡ ಒಂದು ಕಾಲ ಇದೇ ತರ ಬಂದಿತ್ತು. 4ನೇ ಸಂಖ್ಯೆಯಲ್ಲಿ ಹುಟ್ಟರು, 2ನೇ ಸಂಖ್ಯೆಯಲ್ಲಿ ಹೆಸರು ಇಟ್ಕೊಂಡು ಕಷ್ಟಪಡ್ತಿರೋದು. ಇವ್ರ ಜಾತಕದಲ್ಲಿ ಗುರು ಕೇತು ಒಟ್ಟಿಗೆ ಇದೆ, ಅದು ಕರ್ಕಟಕ ರಾಶಿಯಲ್ಲಿ. ನೀರಿನ ರಾಶಿಯಲ್ಲಿ ಗುರು ಕೇತು ಒಟ್ಟಿಗಿದ್ರೆ ಇದ್ದೂರಲ್ಲಿ ಕೆಲಸ ಇಲ್ಲ. ಅಪ್ಪ ಅಮ್ಮ ಅಲ್ಲ ಯಾವತ್ತೂ ಅಷ್ಟೇ, ಮಕ್ಕಳು ಅಂದ್ರೆ ನಮ್ಮ ಜೊತೆನೆ ಇರ್ಬೇಕು, ನಮ್ಮ ಜೊತೆನೆ ಓದ್ಬೇಕು, ನಮ್ಮ ಜೊತೆನೆ ಕೆಲಸ ಮಾಡ್ಕೊಂಡಿರ್ಬೇಕು, ನಮ್ಮನ್ನ ನೋಡ್ಕೊಂಡಿರ್ಬೇಕು. ಇದೇ ಸಿದ್ಧಾಂತದಲ್ಲೇ ಬೆಳೆದಿರ್ತಾರೆ. ಎಲ್ಲರ ಜಾತಕಗಳು ಆತರ ಇರಂಗಿದ್ದಿದ್ರೆ ರಾಮಾಯಣಕ್ಕೆ ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ಬೇಕಾಗಿತ್ತು. ಇಲ್ಲ, ಇರೋವಾಗ್ಲೂ ಕೂಡ, ಅದು ಕಾಡು ವನವಾಸಕ್ಕೆ ಅಂತ ಬಂದಾಗ, ವನವಾಸ ಇಲ್ದಿದ್ದಾಗ್ಲೂ ಕೂಡ ಅಪ್ಪ ಅಮ್ಮನ ಜೊತೆ ರಾಮ ಇದ್ದಿದ್ದ ಚರಿತ್ರೆನೇ ಇಲ್ಲ. ಯಾವಾಗ ನೋಡಿದ್ರೆ ಈಚೆ ಕಡೆ ಹೋಗ್ತಿದ್ದ. ಆತರ ಆವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಇತ್ತು, ಟೆಕ್ನಿಕಲ್ ಇಲ್ಲ, ಕಮ್ಯುನಿಕೇಶನ್ ಇತ್ತು. ಕಮ್ಯುನಿಕೇಶನ್ ಇಲ್ಲ ಅಂದ್ರೂ ಕೂಡ ವಲಸೆ ಹೋಗ್ಬೇಕು ಅಂತ ಜಾತಕದಲ್ಲಿ ಇತ್ತು ಅಂದ್ರೆ ವಲಸೆ ತಾನೇ ಹೋಗ್ಬೇಕು. ಮೊದಲೇ 13ನೇ ಸಂಖ್ಯೆಯಲ್ಲಿ ಬೇರೆ ಹುಟ್ಟರೋನು. ಅದರಿಂದ ನಿಮ್ಮ ಮಗನಿಗೆ ದೂರದಲ್ಲಿ ಕೆಲಸ, ಇವಾಗ ರಾಣೆಬೆನ್ನೂರಲ್ಲಿ ಹಾವೇರಿಯಲ್ಲಿ ಇದ್ರೆ ಅಲ್ಲೇ ಇರೋದಲ್ಲ, ಯಾವ್ದಾದ್ರು ಮಹಾರಾಷ್ಟ್ರಕ್ಕೋ, ಬಾಂಬೆಗೋ, ಇಲ್ಲ ಯಾವ್ದಾದ್ರು ಹೈದರಾಬಾದ್ಗೋ, ಇಲ್ಲ ಅಟ್ಲೀಸ್ಟ್ ಒಂದು 250 ಕಿಲೋಮೀಟರ್ ಆದ್ರೂ ಕೂಡ ಈ ಕಡೆ ಬೆಂಗಳೂರಿಗೋ, ಇಲ್ಲ ಯಾವ್ದಾದ್ರು ಬೆಳಗಾಂಗೋ, ಈ ಕಡೆ ಎಲ್ಗಾದ್ರೂ ಕೆಲಸಕ್ಕೆ ಅಪ್ಲೈ ಮಾಡಕ್ ಹೇಳಿ, ಕೆಲಸ ಸಿಗುತ್ತೆ. ಇವನು ಮನೆಯಿಂದ ದೂರ ಇದ್ರೆ ಒಳ್ಳೇದು. ಇದು ಇವ್ರಿಗೆ ಇರತಕ್ಕಂತ ಒಂದು ಸಿಂಪ್ಟಮ್ಸ್, ಅದನ್ನ ಫಾಲೋ ಮಾಡಕ್ ಹೇಳಿ. ಇವ್ರ ಕೆಲಸ ಒಳ್ಳೆ ಕಡೆ ಆಗೋದಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಸಜೆಷನ್ ಏನಂದ್ರೆ ಎಮೆಥಿಸ್ ಜಿರ್ಕಾನ್ ಬಲಗೈ ಮಧ್ಯದ ಬೆಳಗ್ಗೆ ಉಂಗುರವಾಗಿ ಹಾಕೊಳ್ಳಕ್ ಹೇಳಿ. ಇವ್ರಿಗೂ ಅಷ್ಟೇ ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮೆಟಲ್ ಅಂದ್ರೆ ತಾಮ್ರದಲ್ಲಿ ಒಂದು ಬಸ್ ಸಿಗುತ್ತೆ. ಸರ್ವೇಶ್ವರ ಒಳ್ಳೇದ್ ಮಾಡಲಿ ನಿಮ್ಮ ಮಗನಿಗೆ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇನ್ನು ಹಾಗೆ ವೀಕ್ಷಕರೇ, ಜುಲೈ 6ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಗುರೂಜಿಯವರು ನಿಮ್ಮದೇ ಹತ್ತಿರದ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜುಲೈ 6ನೇ ತಾರೀಕು ಮೈಸೂರಿನಲ್ಲಿ ಜ್ಞಾನಗಂಗಾ ಸ್ಕೂಲ್ ಹತ್ತಿರ ಪಂಚಮಂತ್ರ ರಸ್ತೆ ಮೈಸೂರಿನಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ನೀವು ಅಲ್ಲಿಗೆ ಹೋಗಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಇನ್ನು ಜುಲೈ 7ನೇ ತಾರೀಕು ಹಾಸನ್ನಲ್ಲಿ ಹೋಟೆಲ್ ಸದರನ್ ಸ್ಟಾರ್ಸ್ ಅಂತ ಹೋಟೆಲ್ ಇದೆ. ಸೊ ಹಾಸನ್ನ ಭಾಗದ ಜನರೆಲ್ಲರೂ ಕೂಡ ಅಲ್ಲಿಗೆ ನೇರವಾಗಿ ಹೋಗಿ ನೀವು ಗುರೂಜಿಯವರನ್ನ ಭೇಟಿ ಮಾಡಬಹುದು. ಜುಲೈ 8ನೇ ತಾರೀಕು ಮಡಿಕೇರಿನಲ್ಲಿ ಹೋಟೆಲ್ ಯಜ್ಞ ಕಂಫರ್ಟ್ಸ್ ಅಂತ ಇದೆ. ಸೊ ನೀವು ಅಲ್ಲಿ ನೇರವಾಗಿ ಭೇಟಿ ಮಾಡಬಹುದು. ಜುಲೈ 9ನೇ ತಾರೀಕು ಮಂಗಳೂರಿನಲ್ಲಿ ಬಿಜೆ ರಸ್ತೆ ಮಂಗಳೂರಿನಲ್ಲೇ ನಮ್ಮ ಬ್ರಾಂಚ್ ಇದೆ. ಸೊ ನೀವು ಅಲ್ಲಿ ನೇರವಾಗಿ ಭೇಟಿ ಮಾಡಿ. ಜುಲೈ 10ನೇ ತಾರೀಕು ಉಡುಪಿನಲ್ಲಿ ಹೋಟೆಲ್ ಡಯಾನಾ ಹೋಟೆಲ್ನಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜುಲೈ 11ನೇ ತಾರೀಕು ಶಿವಮೊಗ್ಗದಲ್ಲಿ ಹೋಟೆಲ್ ಅಶೋಕ ಗ್ರ್ಯಾಂಡ್ ನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜುಲೈ 12ನೇ ತಾರೀಕು ದಾವಣಗೆರೆಯ ನಮ್ಮ ಬ್ರಾಂಚ್ ನಲ್ಲಿ ನ್ಯೂ ಡಿಸ್ಟ್ರಿಕ್ಟ್ ಕೋರ್ಟ್ ನ ಹತ್ತಿರ ಇರುವಂತಹ ನಮ್ಮ ಬ್ರಾಂಚ್ ನಲ್ಲೇ ಗುರೂಜಿಯವರು ದಾವಣಗೆರೆನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಸೊ ಈ ಊರುಗಳಿಗೆ ನಿಮ್ಗೆ ಯಾವ ಊರು ಹತ್ರ ಆಗುತ್ತೆ, ಸೊ ಅಲ್ಲಿನ ನೇರ ಭೇಟಿಯ ದಿನಾಂಕನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ಕ್ರಾಲಿಂಗ್ ಅಲ್ಲಿ ಕೂಡ ಹೋಗ್ತಾ ಇದೆ. ಸೊ ಆ ಒಂದು ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ. 7676366666 ಇದು ನಮ್ಮ ನಂಬರ್. ಅಪಾಯಿಂಟ್ಮೆಂಟ್ಗಾಗಿ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಗುರೂಜಿಯವರಿಂದ ನೇರವಾಗಿ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದೀಗ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ, ಜುಲೈ 2ನೇ ತಾರೀಕು ಒಂದು ವಿಶೇಷವಾದಂತಹ ಸುದಿನ ಅಂತಾನೆ ಹೇಳ್ಬೋದು. ಗುರೂಜಿಯವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಜೊತೆಗೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ಕೂಡ ನಡೆಸ್ತಾ ಇದೀವಿ. ತಾವೆಲ್ಲರೂ ಕೂಡ ಗುರುಗಳ ನಾಡು ಗದಗ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಮತ್ತೊಮ್ಮೆ ನಾವು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದೀವಿ. ಸೊ ತಾವೆಲ್ಲರೂ ಕೂಡ ಆಗಮಿಸಿ. ಕಾರ್ಯಕ್ರಮ ನಡೀತಾ ಇರುವಂತಹ ವಿಳಾಸ ಶಿವರತ್ನ ಪ್ಯಾಲೇಸ್, PB ರೋಡ್, ಬೆಟಗೇರಿ, ಗದಗ್ನಲ್ಲಿ ನಡೀತಾ ಇರುವಂತದ್ದು. ಇನ್ನು ಶಿವರತ್ನ ಪ್ಯಾಲೇಸ್ ನಲ್ಲೇ ನೀವು ಉಚಿತ ಪಾಸ್ಗಳನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ಜೊತೆಗೆ ವಿಜಯ ಗೆಸ್ಟ್ ಹೋಮ್ಸ್ ನಿಯರ್ ಓಲ್ಡ್ DC ಆಫೀಸ್ ಹತ್ತಿರ ಗದಗ್ನಲ್ಲಿ ಹಾಗೂ ಹರ್ಷ ಕಾಂಪ್ಲೆಕ್ಸ್ ಸ್ಟೇಷನ್ ರಸ್ತೆ ಹುಬ್ಬಳ್ಳಿನಲ್ಲಿ ಇರುವಂತಹ ನಮ್ಮ ಬ್ರಾಂಚ್ ನಲ್ಲಿ ಕೂಡ ನೀವು ಉಚಿತ ಪಾಸ್ಗಳನ್ನ ಪಡ್ಕೊಂಡು ನಡೀತಾ ಇರುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ವೀಕ್ಷಕರೇ, ಬನ್ನಿ ಇದೀಗ ಆರಂಭಿಸೋಣ ತಾರಾ ಭವಿಷ್ಯ. ಗುರುಜಿ, ಇವತ್ತು PT ಉಷಾ ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಅವರ ಹುಟ್ಟು ಹಬ್ಬವೂ ಕೂಡ ಹೌದು. ಸೊ ಅವ್ರ ಬಗ್ಗೆ ಮಾಹಿತಿ ಏನಿದೆ ತಿಳಿಸ್ಕೊಡ್ತೀರಾ? ನೋಡಿ, ನಾರ್ಮಲಿ ಗಂಡು ಮಕ್ಕಳು ಅಂದ್ರೆ ಮಾತ್ರನೇ ಕೆಲವು ಕೆಲಸ ಕಾರ್ಯಗಳಿಗೆ ಸೀಮಿತ, ಹೆಣ್ಮಕ್ಳು ಅಂದ್ರೆ ಅವ್ರ ಕೈಲೆಲ್ಲ ಆಗಲ್ಲ ಬಿಡು, ಅವರು ಮೃದು ಸ್ವಭಾವದವರು, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥ ಒಂದು ಮೃದು ಧೋರಣೆನೂ ಇದೆ. ಪುರುಷ ಪ್ರಧಾನವಾದಂಥ ಸಮಾಜ ಅಂತ ಏನೇನೋ ಹೇಳ್ಕೊಂಡು ಹೋಗ್ಬೋದು. ಆದ್ರೆ
ಈ 27ನೇ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಕರೇಜಿಯಸ್ ಪೀಪಲ್ ಅಂದ್ರೆ ಕರೇಜಿಯಸ್ ಮ್ಯಾನ್ ಅಂದ್ಮೇಲೆ ಕರೇಜಿಯಸ್ ವುಮನ್ ಕೂಡ 27ನೇ ಸಾರಿಕೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೀನಿ, ಇವತ್ತು ಮೇಲ್ ಫಿಮೇಲ್ ಅಂತ ನಿಮಗೆ ಸ್ಪೆಲ್ಲಿಂಗ್ ಅಲ್ಲಿ ವ್ಯತ್ಯಾಸ ಏನೋ ಇರ್ಬೋದು, ಸೌಂಡ್ ಅಲ್ಲೂ ವ್ಯತ್ಯಾಸ ಇರ್ಬೋದು. ಮೇಲ್ ಫಿಮೇಲ್ ಅಂತ ಹೇಳಿದ್ರೆ ಎಲ್ಲಾ ರೀತಿನೂ ಡಿಫ್ರೆನ್ಶಿಯೇಟ್ ಇರ್ಬೋದು. ಆದ್ರೆ 27ನೇ ತಾರೀಕು ಅಂತ ಹೇಳಿದ್ಮೇಲೆ ಅದ್ರ ಡಿಫ್ರೆನ್ಶಿಯೇಟ್ ಏನಾದ್ರು ಇದೆಯೇನಮ್ಮ? 27 ಗ್ರಾಮ್ಸ್ ಅಂದ್ಮೇಲೆ 27 ಗ್ರಾಮ್ಸ್ ತೂಕ ಒಂದೇ. ಆದ್ರೆ ಮೇಲು ಫಿಮೇಲ್ ಎಂದಾಗ ಡಿಫ್ರೆನ್ಶಿಯೇಟ್ ಇರ್ಬೋದು ಅಲ್ವಾ? ಹೈಟ್ ಇದ್ದಾರೆ, ಹೈಟ್ ಇಲ್ಲ ಅಂದ್ರೆ ಡಿಫ್ರೆನ್ಶಿಯೇಟ್ ಇರ್ಬೋದು. ದಪ್ಪಕ್ಕಿದ್ದಾರೆ, ಸಣ್ಣಕ್ಕಿದ್ದಾರೆ ಅಂದ್ರೆ ಡಿಫ್ರೆನ್ಶಿಯೇಟ್ ಇರ್ಬೋದು. ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಎಲ್ಲ ಡಿಫ್ರೆನ್ಸ್ ಇರುತ್ತೆ. 27ನೇ ತಾರೀಕು ಕೊಟ್ಟಿದ್ದಾರೆ ಅಂದ್ರೆ ಕರೇಜಿಯಸ್ ಪೀಪಲ್ ಅಂದ್ರೆ ಮುಗೀತು, ಒಂದೇ ಅವ್ರು ಕರೇಜಿಯಸ್ ಪೀಪಲ್. ಅವ್ರು ಯಾವ ತರ ಕರೇಜಿಯಸ್ ಆದಂತ ಡಿಸಿಷನ್, ಬೋಲ್ಡ್ ಆದಂತ ಡಿಸಿಷನ್ ತಗೋಬಹುದು. ಅದು ಯಾವ ಕೆರಿಯರ್ ಆಗ್ಬೋದು, ಇಲ್ಲ ಏನೇ ಆಗ್ಬೋದು, ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರೋರು ಅಂತ. ಯಾಕಂದ್ರೆ ಇವತ್ತಿನ ಕಾಲಕ್ಕೆನೆ ಒಂದು ಹೆಣ್ಣು ಮಗು ಓಕೆ ಒಂದೇನಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಈ ತರ ಆಕ್ಟಿವಿಟೀಸ್ ನಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಕೆಲವರು ಇವತ್ತು ಹೇಳ್ತಾರೆ, ಸಾರ್ ನೀವೇನೋ ಸ್ಪೋರ್ಟ್ಸ್ ಹಾಕಿ ಅಂತೀರಾ, ಹೆಣ್ಮಕ್ಳು ಎಲ್ಲ ಹೋಗಿ ಬಿದ್ರು, ಕಾಲ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಹಂಗಿಂಗಾಯ್ತು, ನಾಳೆ ಅವಳಿಗೆ ಎಲ್ಲಿಂದ ಸರ್ ಮದುವೆ ಮಾಡೋಣ, ಈ ಲೆವೆಲ್ ಇವತ್ತು ಆಲೋಚನೆ ಮಾಡ್ತಿದ್ದಾರೆ. ನನಗೆ ಅದು ಆಶ್ಚರ್ಯ ಅನಿಸ್ತಾ ಇದೆ. ಸರ್ ನೀವೇನೋ ಈ ಹುಡುಗಿ ಕುದುರೆ ತರ ಓಡ್ತಾಳೆ ಅಂದ್ರೆ, ಆಮೇಲೆ ಈ ಹುಡುಗಿ 27ನೇ ತಾರೀಕು ಬಾಕ್ಸರು ಧೈರ್ಯವಾಗಿ ಇರ್ತಾಳೆ ಅಂತ ಬಾಕ್ಸಿಂಗ್ ಅಂತೀರಿ ಸರ್. ಮುಖಕ್ಕೆ ಗಿಕ್ಕಕ್ಕೆ ಏನೋ ಗುದ್ದವಾಗ ಏನಾದ್ರು ಒಂದ್ ಸ್ವಲ್ಪ ಮೂಗಿಂಗ್ ಆಗೋಯ್ತು, ನಾಳೆ ಹೆಣ್ಮಗನ್ ಯಾರು ಸರ್ ಮದುವೆ ಮಾಡ್ಕೊಂತಾರೆ ಅಂತಾರೆ. ಅದೇ ಗಂಡು ಹುಡುಗನ್ಗೆ ಯಾರಾದ್ರೂ ಒಂದು ಅಪ್ಪ ಅಮ್ಮ ಕೇಳ್ತಾರ ಬಾಕ್ಸಿಂಗ್ ಕಳ್ಸ್ಬಿಡೋಣ, ಯೋಚನೆ ಮಾಡ್ತಾರ ಇಲ್ಲ, ಕಳ್ಸ್ಬಿಡೋಣ ಅಂತಾರೆ. ಅದೇ ಒಂದು ಹೆಣ್ಮಗು ಅಂದ್ರೆ ಸಾರ್ ಬಾಕ್ಸಿಂಗ್ ಅಂತೀರಾ, ಯಾವ್ದೋ ಜಂಪಿಂಗ್ ಅಂತೀರಾ, ಏನಾದ್ರು ಅದು ಇದು ಮಾಡುವಾಗ ಏನೋ ಸ್ವಲ್ಪ ಇಂಜುರಿ ಆಗ್ಬಿಟ್ಟು ಏನಾದ್ರು ಸ್ವಲ್ಪ ಆದ್ರೆ ಅವ್ಳ ಜೀವನನೇ ಹೋಗ್ಬಿಡ್ತಲ್ಲ ಸರ್, ನಾಳೆ ಯಾರೋ ಅವ್ನು ಮದುವೆ ಮಾಡ್ಕೊಳ್ಳೋದು ಅನ್ನೋ ರೀತಿ ಆಲೋಚನೆಗಳು ಉಂಟು. ಹುಡುಗಿಗೂ ಬರ್ಬೋದು, ಹುಡುಗಿಯವರ ಅಪ್ಪ ಅಮ್ಮನಿಗೆ ಮೊದಲೇ ಬಂದ್ಬಿಡುತ್ತೆ. ಆಗ 27ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅವೆಲ್ಲ ಯೋಚನೆನೇ ಮಾಡಲ್ಲ. ಸ್ಪೋರ್ಟ್ಸ್ ಅಲ್ಲಿ ಹೋದ್ರೆ ಮೂಗುನು ಡ್ಯಾಮೇಜ್ ಆಗ್ಬೋದು, ಕಾಲನು ಡ್ಯಾಮೇಜ್ ಆಗ್ಬೋದು, ಕೈಯನ್ನು ಡ್ಯಾಮೇಜ್ ಆಗ್ಬೋದು. ಬಟ್ ನಾವು ಆ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ಕರೇಜ್ ಬಂದು 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರೋದ್ರಿಂದ ಇವತ್ತು PT ಉಷಾ ಅವ್ರು ನೀವು ನೋಡೋದಂದ್ರೆ ಆ ಎತ್ತರಕ್ಕೆ ಬೆಳೆದಾಗ ನಾವು ನಮ್ಮ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗು, ಹೆಣ್ಣು ಮಗು, ಗಂಡು ಮಗು, ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ ಅವೆಲ್ಲ ಏನಿಲ್ಲ. ಕರೇಜಿಯಸ್ ಪೀಪಲ್ ಅಂದ್ರೆ ಒಂದೇ ರೀತಿ ಕರೇಜಿಯಸ್ ಪೀಪಲ್. ಅದು ರಾಜಕಾರಣ ಮಾಡಿದ್ರು ಯಡಿಯೂರಪ್ಪನವ್ರು ಜೋರಾಗೆ ಮಾತಾಡುದು 27ನೇ ತಾರೀಕು ಗುಣ. ಆಕ್ಟಿಂಗ್ ಮಾಡಿದ್ರು ಅಷ್ಟೇ, ನಾನು ಇವತ್ತು ಶೂಟಿಂಗ್ ಬಂದೆ, ಮೂಡ್ ಇಲ್ಲ, ನಾನು ಇವತ್ತು ಶೂಟಿಂಗ್ ಮಾಡಲ್ಲ ಅಂತ ಸೈಕಲ್ ಓಡಿಸ್ಕೊಂಡೇ ಇದ್ಬಿಡ್ತಾರೆ ಸಲ್ಮಾನ್ ಖಾನ್. ಅವ್ರಿಗೆ ಹೇಳಕ್ಕಾಗಲ್ಲ, ಸೈಕಲ್ ಓಡಿಸ್ಕೊಂಡು ಇದ್ಬಿಟ್ಟು 6 ಗಂಟೆಗೆ ಮುಗಿಬೇಕು ಶೂಟಿಂಗ್, 4 ಗಂಟೆವರೆಗೂ ಸೈಕಲ್ ಓಡಿಸ್ಕೊಂಡಿದ್ದು, 4 ಗಂಟೆಯಿಂದ ಮತ್ತೆ 7-8 ಗಂಟೆ ಒಳಗಡೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಮುಗಿಸ್ಕೊಟ್ಬಿಟ್ಟು ಒಂದೊಂದ್ಸರಿ ಹೋಗ್ಬಿಡ್ತಾರೆ. ಈ ತರ ಅವ್ರದೇ ಬೋಲ್ಡ್ ಡಿಸಿಷನ್ಸ್, ಅವ್ರು ಸಣ್ಣವರಿದ್ರು ಸರಿ, ದೊಡ್ಡವರಿದ್ರು ಸರಿ, ಆ ರೀತಿ ಒಂದು ಕರೇಜಿಯಸ್ ಆದಂತ ಬೋಲ್ಡ್ ಆದಂತ ಡಿಸಿಷನ್ ತಗೊಂಡು ಅವ್ರ ಕ್ಷೇತ್ರದಲ್ಲಿ ರಾರಾಜಿಸ್ತಕ್ಕಂಥ ಯೋಗಗಳಿರೋದ್ರಿಂದ 27ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಆ ಕ್ವಾಲಿಟಿ ಇರುತ್ತೆ ಅಂತ ಹೇಳಿದ್ವಿ. ಇವಾಗ ಇವ್ರ ಜಾತಕನೇ ನೋಡಿ, ಇವ್ರ ಜಾತಕದಲ್ಲಿ 4 ಗ್ರಹಗಳು ಒಟ್ಟಿಗೆ ಒಂದೇ ಮನೆಯಲ್ಲಿ. ಶುಕ್ರ ಮಿಥುನ ರಾಶಿಯಲ್ಲಿ, ಬುಧ ಮಿಥುನ ರಾಶಿಯಲ್ಲಿ, ಸೂರ್ಯ ಮಿಥುನ ರಾಶಿಯಲ್ಲಿ, ರಾಹು ಮಿಥುನ ರಾಶಿಯಲ್ಲಿ. ಆಗ ಶುಕ್ರ ಅಂದ್ರೆ ಆಕೆ, ಬುಧ ಅಂದ್ರೆ ಆಕೆ ಇಂಟೆಲಿಜೆನ್ಸ್, ಸೂರ್ಯ ಅಂದ್ರೆ ಆಕೆ ಆತ್ಮವಿಶ್ವಾಸ, ರಾಹು ಅಂದ್ರೆ ಆಕೆಗೆ ಬ್ರಹ್ಮಾಂಡವಾದಂತ ಕರೇಜ್. ಈ ಎರಡು ರಾಹು ಅಂದ್ರೆ ನಾವು ಹೇಳ್ತೀವಿ ಯಾವತ್ತು ಶುಕ್ರನ ಜೊತೆ ರಾಹು, ಗುರು ಜೊತೆ ರಾಹು. ಶುಕ್ರನ ಜೊತೆ ರಾಹು ಇತ್ತಂದ್ರೆ ಹೆಣ್ಮಗು ವೆರಿ ಬೋಲ್ಡ್, ಸ್ಟ್ರಾಂಗ್ ಆಗಿರ್ತಾರೆ. ಗುರು ಜೊತೆ ರಾಹು ಅಂದ್ರೂ ಕೂಡ ಅವರು ಸ್ಟ್ರಾಂಗ್ ಇರ್ತಾರೆ ಅಂತ. ಯಾವ ತರ ಡಿಸಿಷನ್, ಯಾವ ತರ ಡೇಂಜರ್ಸ್. ಶುಕ್ರ ರಾಹು ಇತ್ತಂದ್ರೆ ಡೇಂಜರ್ಸ್ ನ ಎದುರಿಸೋರು ಅಂತ. ಡೇಂಜರ್ಸ್ ಎದುರಿಸೋರು, ಚಾಲೆಂಜಸ್ ನ ಎದುರಿಸೋರು, ಚಾಲೆಂಜಿಂಗ್ ಜಾಬ್ ಅಲ್ಲಿ ಇದ್ಬಿಟ್ರೆ ಅವ್ರಿಗೆ ಬೇರೆ ಯಾವ್ದು ಡೇಂಜರ್ಸ್ ಬರಲ್ಲ. ಅದ್ ಬಿಟ್ಬಿಟ್ಟು ಇವ್ರು ಸುಮ್ಮನೆ ಹೌಸ್ ವೈಫ್ ಆಗಿ ಅದು ಇದು ಹೋಗ್ತಾ ಇದ್ರೆ ಇಲ್ದಿದ್ ರೋಗಗಳು, ಇಲ್ದಿದ್ದ ಆರೋಗ್ಯ ಸಮಸ್ಯೆಗಳು ಬಂದ್ಬಿಟ್ಟು ಇವ್ರಿಗೆ ತೊಂದರೆ ಸಿಕ್ಬಿಡುತ್ತೆ ಅಂತ. ಅದಕ್ಕೆ ಗುರು ರಾಹು ಇದ್ರೆ ಚಾಲೆಂಜಿಂಗ್ ನೇಚರ್ ಇರತಕ್ಕಂಥ ಪ್ರೊಫೆಷನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡು, ಅದಕ್ಕೆ ರಿಲೇಟೆಡ್ ಕೆಲಸ ಕಾರ್ಯ ಮಾಡುವಂತ ನಾವು ಗಂಡು ಮಕ್ಳಿಗೆ ಹೇಳ್ಬಿಡ್ತೀವಿ. ಶುಕ್ರ ರಾಹು ಇದ್ರೆ ಹೆಣ್ಮಕ್ಳಿಗೆ ಹೇಳ್ಬಿಡ್ತೀವಿ. ಅದರಿಂದ ಇವತ್ತು 9ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ, 18ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ, 27ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಕರೇಜಿಯಸ್ ಪೀಪಲ್. ಅದಕ್ಕೆ ತಕ್ಕನಾದಂತ ಒಂದು ಕ್ಷೇತ್ರಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವರೇ ಅದರಲ್ಲಿ ರಾರಾಜಿಸೋದು, ಆ ಯೋಗಗಳೆಲ್ಲ ಇವ್ರಿಗಿದೆ ಅಂತ ಹೇಳ್ಕೋಬಹುದು. ಅದರಿಂದ ಮಕ್ಕಳಿಗೂ ಸರಿ ನಾವು ನೋಡುವಾಗ 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ರೀತಿ ಎಲ್ಲ ಮಾಡಿ ಇವರು ಈ ಸಾಧನೆಗಳನ್ನ ಮಾಡುವಾಗ ಮನೆ ಆಸ್ತಿ ಮಾತ್ರ ಅಲ್ಲ, ದೇಶದ ಆಸ್ತಿ ಆಗೋ ಎತ್ತರಕ್ಕೆ ಇವರು ಬೆಳೀತಾರೆ. ಸೊ ದೇವರು ಕೂಡ ಅವ್ರಿಗೆ ಇನ್ನು ಒಳ್ಳೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಇನ್ನು ಅಷ್ಟು ಕೋಚಿಂಗ್ ಎಲ್ಲ ಇವಾಗ ಮಾಡ್ತಿದ್ದಾರೆ. ಇವಾಗ ನೋಡಿ, ಕಾಮನ್ ಆಗಿ ಕ್ರೀಡಾಪಟು ಅಂತ ಹೇಳಿದ್ರೆ ಅವ್ರು ಸಾಧನೆ ಮಾಡಿ ಒಂದು ರೆಕಾರ್ಡ್ ಮಾಡಿ ಬಿಟ್ಬಿಟ್ಟು ಹೋಗೋದಲ್ಲ, ಆ ರೆಕಾರ್ಡ್ನ ತೋರಿಸಿ ಇನ್ನು 10 ಜನಕ್ಕೆ ಟ್ರೈನಿಂಗ್ ಮಾಡಿ ಒಂದು ಅಕಾಡೆಮಿ ಮಾಡಿ ಈ ರೆಕಾರ್ಡ್ನೇ ಬ್ರೇಕ್ ಮಾಡ್ತಕ್ಕಂಥ ನೀವು ವ್ಯಕ್ತಿಗಳಾಗಿ ಅಂತೇಳಿ ಅವ್ರನ್ನೂ ಕೂಡ ಟ್ರೈನ್ ಮಾಡಿ ಇವ್ರು ಆದ ನಂತರ ಇವ್ರ ಹತ್ರ ಟ್ರೈನಿಂಗ್ ಪಡ್ಕೊಂಡು ಬಂದವರು ಇವರು ಒಂದು ಅಥ್ಲೆಟ್ ಅಂತ ಹೇಳ್ತಕ್ಕಂಥ ಯೋಗಗಳೆಲ್ಲ ಇರೋದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಯಾವತ್ತೂ ಸಾವಿರಲ್ಲ. ಅದರಿಂದ
ಆ ಥರ ಕೆಲಸ ಕಾರ್ಯಗಳು ಇವರು ಇನ್ನೂ ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ಲಿ. ಶರ್ಬೇಶ್ವರ ಅವ್ರಿಗೆ ಒಳ್ಳೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇದ್ರ ಮೂಲಕ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಮ್ಮ. ಗುರುಜಿ, ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ತಮಗೆ. ಇನ್ನು ಹಾಗೆ ವೀಕ್ಷಕರೇ, ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಎಲ್ಲಾ ವಿಚಾರಗಳನ್ನ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅನ್ನೋದಾದ್ರೆ ನೀವು ಪುಸ್ತಕಗಳನ್ನ ತಗೊಂಡು ಓದಿ. 7676366666 ಇದು ನಮ್ಮ ಆರ್ಡರ್ ಮಾಡುವಂತಹ ನಂಬರ್. ಆ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಪುಸ್ತಕಗಳನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ಹಲೋ. ಹಾಗೆ ವೀಕ್ಷಕರೇ, ಜುಲೈನ ತಿಂಗಳಲ್ಲಿ ಗುರೂಜಿಯವರು ಕರ್ನಾಟಕ ರಾಜ್ಯದ ಪ್ರವಾಸದಲ್ಲಿರ್ತಾರೆ. ಯಾವ ದಿನಾಂಕದಲ್ಲಿ ಯಾವ ಊರಿನಲ್ಲಿ ಇರ್ತಾರೆ ಅನ್ನೋಂಥ ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜುಲೈ 6ನೇ ತಾರೀಕು ಮೈಸೂರಿನ ನಮ್ಮ ಬ್ರಾಂಚ್ ನಲ್ಲಿ ನಿಯರ್ ಜ್ಞಾನಗಂಗಾ ಸ್ಕೂಲ್ ಹತ್ತಿರ ಹಾಗೂ ಪಂಚಮಂತ್ರ ರಸ್ತೆನಲ್ಲೇ ನಮ್ಮ ಬ್ರಾಂಚ್ ಇರುವಂತದ್ದು. ಸೊ ಅಲ್ಲಿಗೆ ನೀವು ಮೈಸೂರು ಹಾಗೂ ಸುತ್ತಮುತ್ತಲ ಭಾಗದ ಜನರು ನೇರವಾಗಿ ಹೋಗಿ ಗುರೂಜಿಯವರನ್ನ ಜುಲೈ 6ನೇ ತಾರೀಕು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇನ್ನು ಜುಲೈ 7ನೇ ತಾರೀಕು ಹಾಸನ್ನ ಸದರನ್ ಸ್ಟಾರ್ಸ್ ಹೋಟೆಲ್ನಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜುಲೈ 8ನೇ ತಾರೀಕು ಬಿಜಯ್ ರಸ್ತೆ ಮಂಗಳೂರಿನಲ್ಲಿ ಇರುವಂತಹ ನೆಕ್ಸ್ಟ್ ಟು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರವೇ ನಮ್ಮ ಬ್ರಾಂಚ್ ಕೂಡ ಇದೆ ಮಂಗಳೂರಿನಲ್ಲಿ. ಮಂಗಳೂರು ಹಾಗೂ ಸುತ್ತಮುತ್ತಲ ಭಾಗದ ಜನರು ಜುಲೈ 8ನೇ ತಾರೀಕು ಗುರೂಜಿಯವರನ್ನ ಜುಲೈ 8ನೇ ತಾರೀಕು ಗುರೂಜಿಯವರನ್ನ ಭೇಟಿ ಮಾಡಬಹುದು. ಜುಲೈ 9ನೇ ತಾರೀಕು ಮಂಗಳೂರಿನಲ್ಲಿ, ಜುಲೈ 10ನೇ ತಾರೀಕು ಉಡುಪಿನಲ್ಲಿ, ಉಡುಪಿಯ ಡಯಾನಾ ಹೋಟೆಲ್ನಲ್ಲಿ ನೀವು ಗುರೂಜಿಯವರನ್ನ ಭೇಟಿ ಮಾಡಿ. ಜುಲೈ 11ನೇ ತಾರೀಕು ಶಿವಮೊಗ್ಗದಲ್ಲಿ ಹೋಟೆಲ್ ಅಶೋಕ ಗ್ರ್ಯಾಂಡ್ ಅಂತ ಇದೆ. ಸೊ ಅಲ್ಲಿ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ. ಜುಲೈ 12ನೇ ತಾರೀಕು ಶಿವಮೊಗ್ಗದಲ್ಲಿ ನ್ಯೂ ಡಿಸ್ಟ್ರಿಕ್ಟ್ ಕೋರ್ಟ್ನ ಹತ್ತಿರ ದಾವಣಗೆರೆನಲ್ಲೇ ನಮ್ಮ ಬ್ರಾಂಚ್ ಇದೆ. ಸೊ ನೀವಲ್ಲಿಗೆ ಹೋಗಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಮೇಡಮ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವಿಲ್ಲಿ ಬಾದಾಮಿ ತಾಲೂಕು ಹಳ್ಳಿಯಿಂದ ಮಾತಾಡೋದಮ್ಮ ಮೇಡಮ್. ಬಹಳ ಸಂತೋಷ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ ಬಗ್ಗೆನೇ ಮಾತಾಡ್ಬೇಕಮ್ಮ. ಡೇಟ್ ಆಫ್ ಬರ್ತ್ ಕೊಡಿ ಸರ್. ಡೇಟ್ ಆಫ್ ಬರ್ತ್ 1990 ಮೇಡಮ್. 1990 ಮೇಡಮ್. ಅಷ್ಟೊಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ತಾಯಿಯವರು ಹೇಳ್ತಿದ್ರು ಅಷ್ಟೇ ಗೊತ್ತಿರೋದು. ಅಂದ್ರೆ ಯಾವ ತಿಂಗಳು ಯಾವ ದಿನ ಅಂತ ಗೊತ್ತಿಲ್ಲ, ಇಯರ್ ಮಾತ್ರ ಗೊತ್ತಿದೆ. ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ. ಬಾದಾಮಿಯಿಂದ ಮಾತಾಡ್ತಾ ಇರೋದು. ಹೌದು, ಬಾದಾಮಿ. ತಮ್ಮ ಹೆಸರು? ಸರ್ ಮಾತಾಡೋದು. ತಮ್ಮ ಹೆಸರು? ಹಲೋ ಮೇಡಮ್. ಹೆಸರು ಹೇಳಿ. ಹೆಸರು ರಮೇಶ್ ಅಂತ. ರಮೇಶ್, ಕೇಳಿ ರಮೇಶ್, ಏನ್ ಪ್ರಶ್ನೆ, ಏನ್ ಮಾಡ್ತಿದ್ದೀರಾ? ಅಂದ್ರೆ ನಮ್ಮ ಮನಿ ಸಮಸ್ಯೆ ಕೇಳ್ಬೇಕು ಸರ್. ರೈಟ್, ಇವಾಗ ಏನ್ ಮಾಡ್ತಾ ಇದ್ದೀರಾ ತಾವು? ನಾವು ಈ ಹೊಲದಲ್ಲಿ ಜಮೀನಿದೆ, ಒಂದ್ ಸ್ವಲ್ಪ ವ್ಯವಸಾಯ ಮಾಡ್ಕೊಂಡಿದ್ದೇವೆ ಸರ್. ಇವಾಗ ಇರ್ತಕ್ಕಂಥ ಮನೆ ಯಾರು ತಂದೆಯವ್ರ ಹೆಸರಲ್ಲಿ ಇದೆಯಾ? ಮನೆ ವಾಸವಾಗಿರೋ ಮನೆ ಏನ್ ಸರ್? ತಂದೆಯವ್ರ ಹೆಸರಲ್ಲಿ ಇದೆಯಾ ವಾಸವಾಗಿರೋ ಮನೆ ಅಂದೆ? ಹಾ, ತಂದೆ. ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ಓಕೆ, ಕಾಲ್ ಕಟ್ ಆಯ್ತು ಅನ್ಕೊಂಡಿದ್ದೆ. ಸೊ ಇವಾಗ ಅವರು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಕೆ, ಅಗ್ರಿಕಲ್ಚರ್ ನೋಡ್ಕೊಳ್ತಾ ಇದ್ದಾರೆ. ಉತ್ತಮನೆ. ನೋಡಿ, ಕಾಮನ್ ಆಗಿ ಅಗ್ರಿಕಲ್ಚರ್ ಮಾಡ್ತಿದ್ದೀವಿ, ಸ್ವಲ್ಪ ಓದೋದು ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಏನೊಂಥರ ಪ್ಯಾನಿಕ್ ಆಗಿದ್ದಾರೆ. ಸೊ ಆದ್ರೂ ಇವತ್ತು ಯಾರಿಗೆ ನಾವು ಸಜೆಷನ್ಸ್ ಕೊಡಬೇಕೋ ಇಲ್ವೋ, ಅನ್ನದಾತರಿಗೆ ಸಜೆಷನ್ಸ್ ಕೊಡಲೇಬೇಕು. ಅದಕ್ಕೆ ನಾವು ಕಾರ್ಯಾಗಾರ ಮಾಡುವಾಗ ಬಹಳಷ್ಟು ಜನಕ್ಕೆ ಯಾವ್ಯಾವ ತಾರೀಕಲ್ಲಿ ಬಿತ್ತನೆ ಆಗ್ಬೋದು, ಯಾವ್ಯಾವ ತಾರೀಕಲ್ಲಿ ಬೀಜಗಳನ್ನ ಇವೆಲ್ಲ ತರೋದು, ಆ ಬಿತ್ತನೆ ಬೀಜಗಳನ್ನ ತರೋದು, ಇವೆಲ್ಲ ಡೀಟೇಲ್ಸ್ ಬಗ್ಗೆನೂ ಕೊಡ್ತಾ ಇರ್ತೀವಿ. ಅದರಿಂದ ಅಗ್ರಿಕಲ್ಚರ್ ರಿಲೇಟೆಡ್ ಇರತಕ್ಕಂಥ ನಿಮಗೆ ವಾಸವಾಗಿರ್ತಕ್ಕಂಥ ಮನೆ ಆ ಕಡೆ ಎಲ್ಲ ವಾಸ್ತು ಪ್ರಕಾರ ಎಲ್ಲ ಬಹಳ ಕಡಿಮೆ ಕಟ್ಕೊಳ್ಳೋದು. ಅದರಿಂದ ವೇದಿಕ್ ವಾಸ್ತು ಕಿಟ್ನ ಫಸ್ಟ್ ಅಳವಡಿಸ್ಬಿಡಿ, ತುಂಬಾ ಒಳ್ಳೇದಾಗುತ್ತೆ. ಅಗ್ರಿಕಲ್ಚರ್ ಅಲ್ಲಿ ನೀವು ಕಾನ್ಫಿಡೆನ್ಸ್ ಇಲ್ಲದೆ ಮಾತಾಡ್ತಿದ್ದೀರಾ, ಡೇಟ್ ಆಫ್ ಬರ್ತ್ ಬೇರೆ ಇಲ್ಲ ಅಂತೀರಾ. ಈ ಕಾನ್ಫಿಡೆನ್ಸ್ ಕೊಡ್ತಕ್ಕಂಥದಕ್ಕೆ ಬುಧಾದಿತ್ಯ ಯೋಗದ ರಿಂಗ್ ಅಂತ ನಾವೇನ್ ಹೇಳ್ತೀವೋ, ಇದು ಯಾರು ಡೇಟ್ ಆಫ್ ಬರ್ತ್ ಇರಲಿ ಇಲ್ಲದೆ ಇದ್ರು ಹಾಕೊಂಡು ಕೂಡ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಬಲಗೈ ಉಂಗುರದ ಬೆಳಗ್ಗೆ ಒಂದು ಓನಿಕ್ಸ್ ರೂಬಿ ಉಂಗುರವನ್ನ ಹಾಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ ಇಲ್ಲ ಅಂತೀರಾ,
ಬಾದಾಮಿ ಅಂದ್ರೆ ಬಾಗಲಕೋಟೆಗೆ ನಾವು ಬರ್ತೀವಿ. ಅದು 29-30 ತಾರೀಕು ಮೇಲೆ ಡೇಟ್ ನಿಮ್ಗೆ ಅನೌನ್ಸ್ ಆಗ್ಬೋದು. ಸೊ ಆ ಡೇಟಿನ ಪ್ರಕಾರ ನೀವು ಬಂದು ನನ್ನ ಭೇಟಿ ಮಾಡ್ಬೋದು ಬಾಗಲಕೋಟೆಗೆ. ಬಾದಾಮಿ ಅಂದ್ರೆ ಬಾಗಲಕೋಟೆಗೆ ಒಂದು 25-30 ಕಿಲೋಮೀಟರ್. ಸೊ ಕರ್ನಾಟಕ ಪೂರ್ತಿ ಪ್ರವಾಸ ಮಾಡಿರೋದ್ರಿಂದ ನೀವು ಒಂದು ಊರು ಹೇಳಿದ ತಕ್ಷಣ ನನಗೆ ಅದ್ರ ಪಕ್ಕದಲ್ಲಿರೋ ಡಿಸ್ಟ್ರಿಕ್ಟ್ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಸೊ ಅದರಿಂದ ಬಾಗಲಕೋಟೆಯಲ್ಲಿ ಇರ್ತೀನಿ, ಕ್ಲಾರ್ಕ್ಸಿನ್ ಹೋಟೆಲಲ್ಲಿ. ಆಗ ಬಂದು ಭೇಟಿ ಮಾಡಿ ನಾನು ಹೇಳಿರ್ತಕ್ಕಂಥ ಈ ಲಕ್ಕಿ ಟಿಪ್ಸ್ನ ಫಾಲೋ ಮಾಡಿ. ಮನೆ ಸಮಸ್ಯೆ ಅಂದ್ರೆ ಮನೆಗೆ ವೇದಿಕ ವಾಸ್ತು ಕಿಟ್ ಅಳವಡಿಸಿ, ಅದು ಮನೆಗೆ ರಾಮಬಾಣ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅಳವಡಿಸಿ ರಮೇಶ್. ಸರ್ವೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಆಗಸ್ಟ್ 2ನೇ ತಾರೀಕು ಗುರೂಜಿಯವರು ಬಾಗಲಕೋಟೆನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಹೋಟೆಲ್ ಕ್ಲಾರ್ಕ್ಸಿನ್ ಅನ್ನುವಂತಹ ಹೋಟೆಲ್ನಲ್ಲಿ. ಸೊ ನೀವು ಅಲ್ಲಿಗೆ ನೇರವಾಗಿ ಹೋಗಿ ಗುರೂಜಿಯವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ಸರ್ ಕರೆ ಮಾಡಿದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಮಂಡ್ಯದಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಮಗಳು ಬಗ್ಗೆ ಮಾತಾಡ್ಬೇಕು. ಏನ್ ಹೆಸರು? ಹುಟ್ಟಿದ ಭುವನ. ಓಕೆ. ಹುಟ್ಟಿದ ದಿನಾಂಕ 8/6/2001. ಎಷ್ಟು ಗಂಟೆಗೆ ಹುಟ್ಟಿದ್ದು? ಬೆಳಿಗ್ಗಿನ ಜಾವ 4:15. ಓಕೆ. ಅವ್ರ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಗುರುಜಿ ಅವ್ರ ಬಳಿ ಮಾತಾಡಿ. ಹಲೋ ಗುರುಜಿ. 8/6/2001 ಮಗಳು ಹುಟ್ಟಿರೋದು. 8/6/2001 ಸ್ವಾಮಿ. ಧನುಸು ರಾಶಿ, ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? ಹೌದು, ಭುವನ ಅಂತ ಹೇಳ್ತಿದ್ದೀವಿ. ಭುವನ ಅವ್ರ ಬಗ್ಗೆ ಏನ್ ಪ್ರಶ್ನೆ? ಅವಳು ಇವಾಗ 2nd PUC ಓದ್ತಾ ಇದ್ದಾಳೆ. ಸರಿ. ಅವಳು ಮುಂದೆ ಯಾವ ಇದ್ರಲ್ಲಿ ಓದಿಸ್ಬೇಕು? ಏನ್ ತಗೊಂಡಿದ್ದಾರೆ? ಯಾವ ಲೈನ್ ಅಲ್ಲಿ? 2nd PC ಏನ್ ತಗೊಂಡಿದ್ದಾರೆ? ಅವಳು ಈಗ ಸೈನ್ಸ್ PCMB ತಗೊಂಡಿದ್ದಾಳೆ. PCMB ತಗೊಂಡಿದ್ದಾರೆ. ರೈಟ್, ತಿಳಿಸ್ಕೊಡ್ತೇನೆ ನೋಡಿ. ನಾರ್ಮಲಿ ಶುಕ್ರನ ಮುಂದೆ, ಅದೇ ಅದಕ್ಕೆ ಹೇಳಕ್ ಬಂದೆ, ಶುಕ್ರನ್ ಮುಂದೆ ಸೂರ್ಯ, ಶನಿ, ಗುರು 3 ಜನ ಇದ್ದಾರೆ. PCMB ತಗೊಂಡಿರೋದ್ರಿಂದ ಮೆಡಿಕಲ್ ಹೋಗ್ಬೋದು. ಗುರು ಮತ್ತೆ ಶನಿ ಒಟ್ಟಿಗೆ ಇರೋದ್ರಿಂದ ಧರ್ಮಕ್ಕೆ ಕರ್ಮಕ್ಕೆ ಅಧಿಪತಿ. ಸೂರ್ಯ ಬೇರೆ ಜೊತೆಲಿರೋದ್ರಿಂದ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಹೋಗ್ಬೋದು. 2 ರೀತಿ. ಮೆಡಿಕಲ್ ನನಗೆ ಕಷ್ಟ ಆಯ್ತು ಅಂದ್ರೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡು ಯಾವ್ದಾದ್ರು UPSC ಎಕ್ಸಾಮಿನೇಷನ್ಸ್ ಇದನ್ನ ತಗೋಬಹುದು. ಮೆಡಿಕಲ್ ನಾನು ಕಂಫರ್ಟಬಲ್ ಆಗಿ ಮಾಡ್ತೀನಿ ಅಂದ್ರೆ 8ನೇ ತಾರೀಕು ಕೊಟ್ಟರಲ್ಲ, ಮೊದಲೇ ಮೆಡಿಕಲ್ ಸೂಟಬಲ್, ಧಾರಾಳವಾಗಿ ಮೆಡಿಕಲ್ ಮಾಡ್ಬೋದು. ಇವೆರಡಕ್ಕೂ ಅವ್ರಿಗೆ ಸೂಕ್ತ ಆಗೋದಕ್ಕೆ ನಮ್ಮ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಕ್ಕೆ ಹೇಳಿ. ಸೊ ಎಲ್ಲೋ ಬ್ಲೂ ಕಲರ್ಸ್ನ, ಗ್ರೀನ್ ಕಲರ್ಸ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ಅದ್ರ ಜೊತೆಗೆ ಎಡಗೈ ಮಧ್ಯದ ಬೆಳಗ್ಗೆ ಕುದುರೆ ಲಾಳದಿಂದ ಮಾಡಿರ್ತಕ್ಕಂಥ ಒಂದು ಉಂಗುರನ ಹಾಕೊಳ್ಳಕ್ಕೆ ಹೇಳಿ. ಒಂದು ಬಲಗೈ ಉಂಗುರದ ಬೆಳಗ್ಗೆ ಓನಿಕ್ಸ್ ರೂಬಿಯನ್ನ ಹಾಕೊಳ್ಳಕ್ಕೆ ಹೇಳಿ. ಇದವರಿಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಿ ಕೊಡುತ್ತೆ. ನಾನು ಹೇಳ್ತಕ್ಕಂಥ ಕಲರ್ಸ್ನ ಉಪಯೋಗಿಸಕ್ಕೆ ಹೇಳಿ. ಈ 2 ಓದು ಕೂಡ ಅವರಿಗೆ ಸೂಟಬಲ್ ಆಗುತ್ತೆ. ಸರ್ವೇಶ್ವರ ಒಳ್ಳೇದು ಮಾಡಿ ನಿಮ್ಮ ಮಗಳಿಗೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅನ್ನೋದನ್ನ ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಯಚೂರಿನ ಮೇಡಮ್. ರಾಯಚೂರು ಪಕ್ಕದಲ್ಲಿ ಮಸ್ಕಿ ಅಂತಿದೆ. ಬಹಳ ಸಂತೋಷ. ಓಕೆ, ಟಿವಿ ಸೌಂಡ್ ನ ಮ್ಯೂಟ್ ಮಾಡಿ ಸರ್. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಈಗ ಹೇಳಿ, ನಿಮ್ಮ ಯಾರ ಬಗ್ಗೆ ಕೇಳ್ಬೇಕು? ಮಸ್ಕಿಯಿಂದ ಕಾಲ್ ಮಾಡ್ತಿದ್ದೆ ಮೇಡಮ್. ಗೊತ್ತಾಯ್ತು ಸರ್. ಈಗ ಯಾರ ಬಗ್ಗೆ ಕೇಳ್ಬೇಕು? ಅವರ ಡೇಟ್ ಆಫ್ ಬರ್ತ್ ಕೊಡಿ. ನಮ್ ಬಗ್ಗೆ ಮೇಡಮ್, ನಮ್ ಬಗ್ಗೆ 1/11/1964 ಮೇಡಮ್. 1/11/1964. 64. ಎಷ್ಟು ಗಂಟೆಗೆ ಹುಟ್ಟಿದ್ದು? ಸಾಯಂಕಾಲ ಮೇಡಮ್. ಸಾಯಂಕಾಲ. ಸಮಯ ಸರಿಯಾಗಿ ಗೊತ್ತಿಲ್ವಾ? ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಓಕೆ ಸರ್, ಗುರುಜಿ ಅವರಿದ್ದಾರೆ. ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ. ಜೈ ಸರ್ವೇಶ್ವರ, ಹೇಳಿ ಏನ್ ಪ್ರಶ್ನೆ, ಏನ್ ಕೇಳ್ಬೇಕು? ನಮಸ್ಕಾರ. ನಮಸ್ಕಾರ, ಕೇಳಿ ಏನ್ ಪ್ರಶ್ನೆ? ಏನ್ ಗುರುಜಿ, ಎಲ್ಲ ಸಾಕಾಗ್ಬಿಟ್ಟದ ನಮ್ಗೆ. ಏನ್ ಮಾಡಿದ್ರೆ ಕಷ್ಟ, ಬಹಳ ಕಷ್ಟ ಆಗ್ಬಿಟ್ಟದ. ಏನ್ ಮಾಡ್ತಿದ್ದೀರಾ ಈಗ? ನಾನು ಹೆಡ್ ಕಾನ್ಸ್ಟೇಬಲ್ ರೀ. ಓಕೆ. ಸೊ ಹೆಡ್ ಕಾನ್ಸ್ಟೇಬಲ್ ಇದ್ರೆ ಎಷ್ಟು ಕಾನ್ಸ್ಟೇಬಲ್ ಕೆಲಸನ ಮಾಡಕ್ಕದು, ಬೇರೆ ಇನ್ನೇನೇನ್ ಕೆಲಸ ಮಾಡ್ಬಿಟ್ಟು ಸಿಕ್ಕಾಕೊಂಡಿದ್ರ ಗೊತ್ತಿಲ್ಲ. ಓಕೆ ರೈಟ್. ನಾನು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳೋದೇನಂದ್ರೆ, ಇವಾಗ ನೀವು ವಾಸವಾಗಿರೋ ಮನೆ ಕ್ವಾರ್ಟರ್ಸ್ ತರ ಏನಾದ್ರು ಇದ್ದೀರಾ, ಇಲ್ಲ ಬೇರೆ ಮನೇಲಿ ಇದ್ದೀರಾ? ಇಲ್ಲ, ಕ್ವಾರ್ಟರ್ಸ್ ಅಲ್ಲಿ ಇದ್ದೀನಿ ಸರ್. ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಾ. ಸೊ ಎಷ್ಟು ದಿನದಿಂದ ಇದ್ದೀರಾ ಇವಾಗ ಕ್ವಾರ್ಟರ್ಸ್ ಅಲ್ಲಿ? 4 ಜನ ಆಯ್ತು ಸರ್. 4 ಎಷ್ಟು ದಿನದಿಂದ ಇದ್ದೀರಾ? ಎಷ್ಟು ದಿನಗಳಿಂದ ಇದ್ದೀರಾ ಅಲ್ಲಿ? ಈ ಕ್ವಾರ್ಟರ್ಸ್ ಬಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಯಾವ ಬಾಕ್ಲಿದೆ ಅದು? ಇದು ದಕ್ಷಿಣ ಭಾಗಕ್ಕೆ. ಓಕೆ ರೈಟ್, ತಿಳಿಸ್ಕೊಡ್ತೀನಿ ನೋಡಿ. 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲ ಸರ್ಕಾರದಲ್ಲಿ ಕೆಲಸಕ್ಕಿರ್ತಾರೆ. ಅದೊಂದೇ ದೊಡ್ಡ ಪ್ಲಸ್ ಪಾಯಿಂಟ್. ಅದ್ರಲ್ಲಿ ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ಇನ್ನೂ ಎಷ್ಟು ಮುಂದುವರ್ಸ್ಕೊಂಡು ಹೋಗ್ಬೋದು. ಆ ತರ ಒಂದು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ನಾವು ವಾಸವಾಗಿರ್ತಕ್ಕಂಥ ಮನೆ, ಅದಕ್ಕೆಲ್ಲ ಏನೇನು ವೈಬ್ರೇಷನ್ ಬೇಕೇ ಬೇಕು. ಇವತ್ತು ಕೆಲವು ವಾಸ್ತು ಅಂತ ಹೇಳಿದ ತಕ್ಷಣ ಅದೃಷ್ಟಕ್ಕೋಸ್ಕರ ಮಾತ್ರ ಏನಲ್ಲ, ಅದೊಂದು ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ. ಗಾಳಿ ಬೆಳಕು ಚೆನ್ನಾಗಿತ್ತಂದ್ರೆ ಯಾರು ಬೇಕಾದ್ರೂ ಇರ್ಬೋದು, ಇಲ್ಲಾಂದ್ರೆ ಶೆಕೆ ಸುರಿದೇ ಬಿಡ್ತದೆ ಅಲ್ವಾ, ಕುತ್ಕೊಳ್ಳೋಕ್ಕಾಗಲ್ಲ. ಆ ತರ ಗಾಳಿ ಬೆಳಕು ಇರೋ ಜಾಗ ಎಷ್ಟು ನಮ್ಗೆ ಕಂಫರ್ಟ್ಸ್ನ ಕೊಡುತ್ತೋ, ಅದೇ ರೀತಿ ವಾಸ್ತು ಪ್ರಕಾರ ಯಾವ್ಯಾವ ಜಾಗ ಇಲ್ಲ, ಮೂಗಿರೋ ಜಾಗದಲ್ಲಿ ಮೂಗು, ಕಣ್ಣಿರೋ ಜಾಗದಲ್ಲಿ ಕಣ್ಣು, ಕಿವಿ ಇರೋ ಜಾಗದಲ್ಲಿ ಕಿವಿ, ತುಟಿ ಇರೋ ಜಾಗದಲ್ಲಿ ತುಟಿ ಇದ್ರೆ ಒಳ್ಳೇದು. ತುಟಿ ಇರುತ್ತೆ, ಸ್ವಲ್ಪ ಸೀಳ್ಬಿಟ್ಟಿರುತ್ತೆ, ಎಷ್ಟು ಅನ್ಕಂಫರ್ಟಬಲ್ ಆಗಿರುತ್ತೆ.
ತುಟಿ ಇರುತ್ತೆ, ಸ್ವಲ್ಪ ಸೀಳ್ಬಿಟ್ಟಿರುತ್ತೆ, ಅನ್ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಇವತ್ತೇನೋ ಪರವಾಗಿಲ್ಲ, ಒಂದು ಟೆಕ್ನಾಲಜಿ ಬಂದಿದೆ, ಸ್ವಲ್ಪ ಡ್ಯಾಮೇಜ್ ಅಂತ ಕಾಣಿಸಿದ್ರು ಕೂಡ ಹಾಕಿ ಹೊಲ್ದು ಬಿಡ್ತಾರೆ. ಹೊಲ್ದ ಮೇಲೆ ಎಷ್ಟು ಕಂಫರ್ಟ್ ಇರುತ್ತೆ. ಇದೇ ವಾಸ್ತು. ಸೀಳಿರೋ ತುಟಿ ಕಂಫರ್ಟಬಲ್ ಅಲ್ಲ, ಅದನ್ನ ಮತ್ತೆ ಒಂದ್ ಸ್ವಲ್ಪ ಹಂಗಾಕಿ ಜಾಯಿನ್ ಮಾಡಿದ್ರೆ ಸ್ವಲ್ಪ ಡ್ಯಾಮೇಜ್ ಅಂತ ಕಾಣಿಸಿದ್ರು, ಕ್ರಾಸ್ ಆಗಿ ಕಾಣಿಸಿದ್ರು ಕೂಡ ಕಂಫರ್ಟ್ ಎಷ್ಟು ಆಗುತ್ತೆ ತಿನ್ನಕ್ಕೆ. ಆ ರೀತಿ ವೇದಿಕ್ ವಾಸ್ತು ಕಿಟ್ಟು ಎಲ್ರಿಗೂ ಸಕ್ಸಸ್ ಕೊಡ್ತಕ್ಕಂಥದ್ದೇ. ನೀವು ಮನೆಗೆ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ, ಆಮೇಲೆ ಏನೇನೋ ಕೆಲಸ ಮಾಡಿ ಆದೆ ಅಂತ ಹೇಳೋ ತರ ಮಾತೇ ಬೇಡ. ನಿಮ್ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಬಹಳಷ್ಟು ಜನಕ್ಕೆ ಪ್ರೇರಣೆ. ನಿಮ್ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ 8 ಜನಕ್ಕೆ ಅಡ್ವೈಸ್ ಮಾಡ್ಬೋದು ಅಂದ್ರೆ, ಕಷ್ಟ ಅಂತ ಬಂದವ್ರಿಗೆಲ್ಲ ಇದೆಲ್ಲ ಒಂದು ಕಷ್ಟನ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇರು ಅಂತೇಳಿ ನೀವು ಅಡ್ವೈಸ್ ಮಾಡ್ತಕ್ಕಂಥ ಒಳ್ಳೆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ದೀರಾ. ನಿಮ್ಗೆ ಒಳ್ಳೇದಾಗಕ್ಕೆ, ಹಣಕಾಸು ಇದೆಲ್ಲ ಚೆನ್ನಾಗಾಗೋದಕ್ಕೆ ನಮ್ಮ ಕಡೆಯಲ್ಲಿ ಅಷ್ಟೈಶ್ವರ್ಯ ಕವಚ ಅಂತ ಒಂದು ಬರುತ್ತೆ. ಆ ಅಷ್ಟೈಶ್ವರ್ಯ ಕವಚನ ಮನೆಗಿಡಿ, ಫಿನಾನ್ಷಿಯಲ್ ಗ್ರೋತ್ ಚೆನ್ನಾಗಿರುತ್ತೆ. ವೇದಿಕ್ ವಾಸ್ತು ಇಡಿ, ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ. ಮನೆಯಲ್ಲಿ ಇರ್ತಕ್ಕಂಥ 4 ಜನ ನೀವೇರಿದ್ರು ಎಲ್ರಿಗೂ ಕೂಡ ಅದರಿಂದ ಒಳಿತಾಗುತ್ತೆ. ಸರ್ವೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕಾಗಿ. ಇನ್ನು ಗುರೂಜಿ ಅವರು ಆಗಸ್ಟ್ 4ನೇ ತಾರೀಕು ನಿಮ್ಮದೇ ಊರಿನಲ್ಲಿ ಅಂದ್ರೆ ರಾಯಚೂರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ, ಹೋಟೆಲ್ ಕುಬೇರಾನಲ್ಲಿ. ಸೊ ನೀವು ಅಲ್ಲಿಗೆ ಆಗಸ್ಟ್ 4ನೇ ತಾರೀಕು ಹೋಗಿ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಂಡು ಬರಬಹುದು. ಗುರೂಜಿ ಅವರು ಯಾವೆಲ್ಲ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಎಲ್ಲವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಧನ್ಯವಾದ ಕರೆ ಮಾಡಿದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಮಾಸ್ತಿಕಾ ಅಂತ ಹೇಳಿ ಬಳ್ಳಾರಿಯಿಂದ ಕಾಲ್ ಮಾಡ್ತಿದ್ದೀವಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ ಬಗ್ಗೆನೇ ಮಾತಾಡ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಕೊಡಿ ಮಾ. 9/10/1995. ಎಷ್ಟು ಗಂಟೆಗೆ ಹುಟ್ಟಿದ್ದು? ಟೈಮ್ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ಲ? ಇಲ್ಲ. ಓಕೆ ಮಾ, ಗುರುಜಿ ಅವರಿದ್ದಾರೆ, ಮಾತಾಡಿ. ಜೈ ಶರ್ಬೇಶ್ವರ. ಕೇಳಿ ಪ್ರಶ್ನೆ. ಏನ್ ಮಾಡ್ತಿದ್ರ ತಾವು? ನಮಸ್ಕಾರ. D.Ed ಕಂಪ್ಲೀಟ್ ಆಗಿದೆ ಸರ್. ನಾನು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀರಾ? ಹಾ ಸರ್. ಕೇಳಿ, ಏನ್ ಪ್ರಶ್ನೆ ಈಗ? ಅದೇ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ರೈಟ್. ನೋಡಿ, ನಾರ್ಮಲಿ 9/10/1995 3/9/21 ರಿಫ್ಲೆಕ್ಟ್ ಆಗಿರೋ ಜಾತಕ. ಕೆಲಸದ ವಿಷಯದಲ್ಲೆಲ್ಲ ಏನಂತ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕರೇಜಿಯಸ್ ಪೀಪಲ್. ಇವಾಗ ಹೆಸರು ಹೇಳಿದ್ರಲ್ಲ ಪಂಕಜನ, ಏನ್ ಹೇಳಿದವರು? ಅದರಿಂದ ಈ ಪಾಪಾಪಿ ಹೆಸರುಗಳ ಬಗ್ಗೆ ಸ್ವಲ್ಪ ಕಾಮನ್ ಆಗಿ ನಾವು ಹೇಳ್ಕೊಡ್ತಿರ್ತೀವಿ. ಆ ಹೆಸರು ಸ್ವಲ್ಪ ನಿಮ್ಗೆ ಸ್ಟ್ರಗಲ್ನು ಜಾಸ್ತಿ ಕೊಡುತ್ತೆ ಅಂತ. ಹೆಸರು ಬದಲಾವಣೆ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆ ಸಕ್ಸಸ್ ಸಿಗುತ್ತೆ. ಕೆಲಸದಲ್ಲೆಲ್ಲ ಚೆನ್ನಾಗಿ ಒಳ್ಳೇದಾಗೋದಕ್ಕೆ ನಿಮಗೆ ಬೆಸ್ಟ್ ಫಿಂಗರಿಂಗ್ ಬಂದು ಎಡಗೈ ಮಧ್ಯದ ಬೆರಳಿಗೆ, ಲೆಫ್ಟ್ ಹ್ಯಾಂಡ್ ಮಿಡ್ಲ್ ಫಿಂಗರ್ಗೆ ಒಂದು ಎಮಿಥಿಸ್ ಜಿರ್ಕಾನ್ ಉಂಗುರವನ್ನ ಹಾಕೊಳ್ಳಿ. ಯೆಲ್ಲೋ ಕಲರ್, ಆರೆಂಜ್ ಕಲರ್, ರೆಡ್ ಕಲರ್ನ ಹೆಚ್ಚಾಗಿ ಬಳಸಿ. ನೀವು ದೇವಸ್ಥಾನ ಅಂತ ಹೇಳಿದಾಗ ಷಣ್ಮುಖನ ದೇವಸ್ಥಾನಗಳಿಗೆ ಹೋಗಿ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಬರೋದು ತುಂಬಾನೇ ಒಳ್ಳೇದಾಗುತ್ತೆ. ಕೆಂಪು ಚಂದನದ ಮಣಿ ನಿಮ್ಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮಣಿ. ಒಂದು 19 ಕೆಂಪು ಚಂದನದ ಮಣಿನ ಎಡಗೈಗೆ ತಾಮ್ರದ ಕಂಬಿಯಲ್ಲಿ ಒಂದು ಬ್ರಾಸ್ಲೆಟ್ ತರ ಮಾಡಿ ಹಾಕೊಳ್ಳಿ. ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ. ನೀವು ಅನ್ಕೊಂಡಾಗೆ ಕೆಲಸದಲ್ಲಿ, ಉದ್ಯೋಗದಲ್ಲೆಲ್ಲ ಪ್ರಮೋಷನ್ಸ್ ಆಗ್ಬೋದು. ಅದ್ರಲ್ಲಿ ಏನೇನು ಅಡೆತಡೆಗಳಿದೆಯೋ ಅದು ಸರಿ ಹೋಗುತ್ತೆ. ಶರ್ಬೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನಮ್ಮ ಹೆಸರು ಮಂಜುನಾಥ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗದಗಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ಅಂತ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಕೊಡಿ. 1/6/90 ಬೆಳಿಗ್ಗೆ 4:40. ಓಕೆ, ನಿಮ್ಗೆ ಗದಗ್ ಹತ್ರ ಆಗುತ್ತಾ? ನರಗುಂದ್ ಮೇಡಮ್. ನರಗುಂದದಿಂದ ಕರೆ ಮಾಡ್ತಿರೋದಾ? ಓಕೆ ಸರ್, ಗುರುಜಿ ಅವರಿದ್ದಾರೆ, ಮಾತಾಡಿ. ಜೈ ಶರ್ವೇಶ್ವರ. ನಮಸ್ಕಾರ. ನಮಸ್ಕಾರ ಗುರುಜಿ. ನರಗುಂದ ಹತ್ರನೇ ಗದಗ್ಗೆ. ಏನ್ 45 ಕಿಲೋಮೀಟರ್, 50 ಕಿಲೋಮೀಟರ್, 50 ಕಿಲೋಮೀಟರ್ಸ್ ಅಷ್ಟೇ. ಚೆನ್ನಾಗಿದ್ದೀನಿ. ಸೊ 2ನೇ ತಾರೀಕು ಜುಲೈ ಅಲ್ಲಿ ಉಚಿತ ಕಾರ್ಯಾಗಾರ ನಡೀತಾ ಇದೆ. ಓಕೆ, ನರಗುಂದ ಗದಗ್ಗೆ ಖಂಡಿತವಾಗ್ಲೂ ಹತ್ರನೇ ಬನ್ನಿ ಅಕಾಡೆಮಿ ಕ್ಲಾಸ್ಗೆ. ಓಕೆ, ರೈಟ್. ಕೇಳಿ, ಏನ್ ಪ್ರಶ್ನೆ? ಅದೇ ಗುರುಜಿ, ನನ್ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಕೇಳಿ, ಏನ್ ಪ್ರಶ್ನೆ? ಏನ್ ಮಾಡ್ತಿದ್ರಾ? ನಂದು PUC ಮುಗಿದಿದೆ ಗುರುಜಿ. ಏನ್ ಮಾಡ್ತಿದ್ದೀರಾ? ಏನ್ ಇವಾಗ ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಏನ್ ಬೆಳಿತೀರಾ? ಇದೇ ಸೂರ್ಯಪಾನ, ಹೆಸರು ಎಲ್ಲ ಬೆಳಿತೀರಾ? ತಂದೆ ತಾಯಿ ಎಲ್ಲ? ತಂದೆ ತಾಯಿ, ಅಣ್ಣ ತಮ್ಮಂದ್ರು? ನಾವು 3 ಜನ ಗುರುಗಳೇ. ಒಬ್ರು ಬಿಗ್ ಬ್ರದರ್ ಇದ್ರೆ, ಒಬ್ರು ಸಣ್ಣವ್ರು ಇದಾರೆ ನನಗೆ. ಓಕೆ, ಇವಾಗ ಇರ್ತಕ್ಕಂಥ ಮನೆ ಯಾವ ದಿಕ್ಕಿಗಿದೆ? ಪೂರ್ವ ದಿಕ್ಕಿಗಿದೆ ಗುರುಗಳೇ. ಪೂರ್ವ ದಿಕ್ಕಿಗಿದೆ, ರೈಟ್. ಇವಾಗ ಬೆಳೆ ಎಲ್ಲ ಹೇಗ್ ನಡೀತಾ ಇದೆ? ಮಳೆ ಎಲ್ಲ ಸ್ವಲ್ಪ ಕಡಿಮೆ? ಮನೆಯಲ್ಲೇನು ಅಷ್ಟೇನು ಪ್ರಾಬ್ಲಮ್ ಇಲ್ಲ ಗುರುಗಳೇ, ಮೀಡಿಯಂ ಇದ್ದೇವೆ. ಆದ್ರೆ ನನ್ ಬಗ್ಗೆನೇ ಸ್ವಲ್ಪ ವಿಚಾರ. ಇವಾಗ ಪೂರ್ತಿ ಹೆಸರು ಎಲ್ಲ ಕಡೆ ಏನಂತ ಉಪಯೋಗಿಸ್ತಾರೆ? ವಿತ್ ಅಡ್ರೆಸ್ ಏನು? ಮಂಜುನಾಥನೇ ಅಂತ ಕರೀತಾರೆ. ಮಂಜುನಾಥ್. ಓಕೆ, ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ಮಿಸ್ ಮಾಡದೆ ನರಗುಂದ ಗದಗ್ ಹತ್ರನೇ ಜುಲೈ 2ನೇ ತಾರೀಕು ಅಲ್ಲಿ ಉಚಿತ ಕಾರ್ಯಾಗಾರ ನಡೀತಿರೋದ್ರಿಂದ ಅಲ್ಲಿಗೆ ಬನ್ನಿ. ನೀವು ಮನೇಲಿರ್ತಕ್ಕಂಥ ನಿಮ್ಮ ಮನೆಯವ್ರ ಡೇಟ್ ಆಫ್ ಬರ್ತ್ ಎಲ್ಲ ತಗೊಂಬಂದು ಬರ್ದಿಟ್ಕೊಂಡಿದ್ರು ಸರಿ, ನಾವು ಪ್ರತಿಯೊಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಕೊಡ್ತಕ್ಕಂಥ ಮಾಹಿತಿನ ತಗೊಂಡು ಆ ಲಕ್ಕಿ ಟಿಪ್ಸ್ನ ನಿಮ್ಮ ಅಣ್ಣ ಅವ್ರಾಗ್ಬೋದು, ನೀವಾಗ್ಬೋದು,
ಓಕೆ, ನಿಮ್ ತಂದೆಯವರು ಆಗ್ಬೋದು, ಇವರೆಲ್ಲರಿಗೂ ಅದನ್ನು ತಿಳಿಸ್ಕೊಟ್ರಿ ಅಂದ್ರೆ ಸಾಕು, ಆ ಲಕ್ಕಿ ಟಿಪ್ಸ್ ಫಾಲೋ ಮಾಡಿದ್ರೆ ಸಕ್ಸಸ್ ಸಿಕ್ಬಿಡುತ್ತೆ. ಅದರಿಂದ ವಿತೌಟ್ ಫೇಲ್ ನರಗುಂದಲ್ಲಿದ್ದೀರಾ, ಗದಗದಲ್ಲಿ ಜುಲೈ 2ನೇ ತಾರೀಕು ಉಚಿತ ಕಾರ್ಯಾಗಾರ ನಡೀತಿದೆ, ಬಂದು ತಿಳ್ಕೊಳ್ಳಿ. ಇವಾಗ ವಾಸ ಆಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸಿ. ನಾನು ಈ ಮಾಮಾಮಿ ಹೆಸರುಗಳಾಗ್ಬೋದು, ದಾದಾದಿ, ತಾತಾತಿ, ಈ ಪಾಪಾಪಿ ಹೆಸರುಗಳಲ್ಲಿ ಕೆಲವು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಅಪ್ ಟು ದ ಮಾರ್ಕ್ ಸಕ್ಸಸ್ ರೇಟ್ ಕೊಟ್ಟಿರೋದು. ಅವರು ತುಂಬಾ ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಕ್ಕಂಥ ಕೆಲವರೆಲ್ಲ ನಾನು ಹೆಸರು ಮಾಡಿರ್ತಕ್ಕಂಥದ್ದು ಹೇಳ್ತೀನಿ. ಕೆಲವು ಕಾಮನ್ ಪೀಪಲ್ಗೆ, ಕಾಮನ್ ಆದಂಥ ಪ್ರೊಫೆಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಅನ್ನೋದ್ರಿಂದ ಈ ಹೆಸರು ಬದಲಾವಣೆ ನಿಮಗೆ ಒಳ್ಳೇದು. ಹೆಸರು ಬದಲಾವಣೆ ಕಡೆ ಗಮನ ಕೊಡಿ. ನಿಮಗೆ ನೆಕ್ಸ್ಟ್ ಸಕ್ಸಸ್ ಸಿಗೋದಕ್ಕೆ ಕೆಲವು ಲಕ್ಕಿ ಟಿಪ್ಸ್ ಏನು ಅಂದ್ರೆ, ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮೆಟಲ್, ಬಲಗೈಗೆ ಒಂದು ಬಳೆ ಹಾಕೊಳ್ಳಿ. ಬಿಲ್ವದ ಮಣಿ ನಿಮ್ಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮಣಿ, ಒಂದು 46 ಬಿಲ್ವದ ಮಣಿನ ತಾಮ್ರದಲ್ಲಿ ಮಾಲೆ ಮಾಡಿ ಕತ್ತಲ್ಲಿ ಹಾಕೊಳ್ಳಿ. ಅದರಲ್ಲಿ ಒಂದು ಶಿವ, ತಾಮ್ರದಲ್ಲಿ ಒಂದು ಶಿವ, ತಾಮ್ರದಲ್ಲಿ ಒಂದು ಷಣ್ಮುಖ, ತಾಮ್ರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿ, ಈ ಲಾಕೆಟ್ನ ಕತ್ತಲ್ಲಿ ಹಾಕೊಳ್ಳಿ. ತುಂಬಾನೇ ಒಳ್ಳೇದಾಗುತ್ತೆ. ಈ ಪ್ರಾಬ್ಲಮ್ಸ್ ಇಂದಲ್ಲ ಈಚೆ ಕಡೆ ಬರ್ತೀರಾ. ಮನೆಗೆ ವೇದಿಕ ವಾಸ್ತು ಕಿಟ್ನು ಮರಿದೆ ಅಳವಡಿಸಿ ವಿತೌಟ್ ಫೇಲ್ ಗದಗಲ್ ನಡೀತಕ್ಕಂಥ ಉಚಿತ ಕಾರ್ಯಾಗಾರದಲ್ಲಿ ಬಂದು ಜುಲೈ 2ನೇ ತಾರೀಕು ಭಾಗವಹಿಸಿ ನಿಮ್ ಜೊತೆ ಸೇರಿ ನಿಮ್ಮ ಮನೆ ಪರಿವಾರದವರೆಗೂ ಕೂಡ ಎಲ್ಲಾ ರೀತಿ ಲಕ್ಕಿ ಟಿಪ್ಸ್ ತಿಳ್ಕೋಬಹುದು. ನಿಮ್ ಶರ್ಪೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡೋದಕ್ಕಾಗಿ. ಗುರುಜಿ ಅವರು ತಿಳಿಸ್ಕೊಟ್ಟ ಹಾಗೆ ಜುಲೈ 2ನೇ ತಾರೀಕು ಗದಗ್ನ ಶಿವರತ್ನ ಪ್ಯಾಲೇಸ್, PB ರಸ್ತೆ, ಬೆಟಗೇರಿ, ಗದಗ್ನಲ್ಲಿ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಗುರುಜಿ ಅವರ ಹುಟ್ಟುಹಬ್ಬ ಜೊತೆಗೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ತಾವು ಕೂಡ ಬನ್ನಿ, ಉಚಿತ ಪಾಸ್ ಅನ್ನು ಕೂಡ ತಾವು ಪಡ್ಕೊಳ್ಳಿ ಶಿವರತ್ನ ಪ್ಯಾಲೇಸ್ ನಲ್ಲಿ. ಹಾಗೂ ವಿಜಯ ಗೆಸ್ಟ್ ಹೋಮ್ಸ್ ನಿಯರ್ ಓಲ್ಡ್ DC ಆಫೀಸ್ ನ ಹತ್ತಿರ ಗದಗ್ನಲ್ಲಿ ಇದೆ ವಿಜಯ ಗೆಸ್ಟ್ ಹೋಮ್ಸ್, ಅಲ್ಲಿ ಕೂಡ ನೀವು ಉಚಿತ ಪಾಸ್ಗಳನ್ನ ಪಡ್ಕೊಳ್ಳಿ. ಹಾಗೂ ಹರ್ಷ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್ ರಸ್ತೆ, ಏನು ಹುಬ್ಬಳ್ಳಿನಲ್ಲಿ ಇರುವಂತಹ ನಮ್ಮ ಬ್ರಾಂಚ್ ನಲ್ಲಿ ಕೂಡ ನಿಮಗೆ ಉಚಿತ ಪಾಸ್ಗಳು ಸಿಗುತ್ತೆ. ಅಲ್ಲಿಗೆ ಹೋಗಿ ಪಡ್ಕೊಂಡು ಜುಲೈ 2ನೇ ತಾರೀಕು ನಡೀತಾ ಇರುವಂತಹ ಈ ಒಂದು ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಗುರುಜಿ ಇವತ್ತು ಕೂಡ ನಮ್ಮೆಲ್ಲರಿಗೂ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕಾಗಿ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮ. ಸದ್ಯಕ್ಕೆ ಮುಕ್ತ ಮಾಡಿ ಹೊರಡ್ತಾ ಇದೀವಿ. ಎಲ್ಲರಿಗೂ ಶುಭ ದಿನ. ಹೋಗಿ ಬರ್ತೀವಿ. ನಮಸ್ಕಾರ.